ದಿನ 15 ಬೆಳಗ್ಗೆ 9:05. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಬೆಳಗ್ಗೆ 9:35. ಒಂದು ಮುಖದಲ್ಲಿ ಒಂದು ಕಳೆ ಬಂದಿದೆಯಪ್ಪ, ಇನ್ನ ದ್ವೇಷ ಮಾಡಬೇಡ. ಈಗ 3 ಜನ ಫೈನಲ್ ಅಥವಾ ಯಾವುದು ಫೈನಲಿಸ್ಟ್? ಪಾಪ ಹೋಲಿ ಬಿಡು, ನಮ್ಮವರೇ ಅಲ್ಲ. ಈಗ ಮಾತ್ರ ಗೇಮ್ ಚೇಂಜ್ ಮಾಡ್ತೀನಿ ನಾನು. ಯಾರ್ದು? ಸುಮಾರು ಜನದ್ದು ಚೇಂಜ್ ಮಾಡ್ತೀನಿ. ಮಾಡಪ್ಪ, ಅದೇ ಎಲ್ಲರೂ ಹೇಳ್ತಾ ಇರೋದು. ಸುಮ್ಮನೆ ಕೆಲವ್ರಿಗೆ ಬೆಳಿಗ್ಗೆದ್ದು ಇವ್ರುಗಳಿಗೆ ಪಾಪ ಪುಣ್ಯ ನೋಡಿ ಗುಡ್ ಮಾರ್ನಿಂಗ್ ಹೇಳೋ ಅಷ್ಟು ಇದಿಲ್ಲ. ಇನ್ನು ಒಬ್ಬೊಬ್ರದ್ದು ಹೇಳಿಸ್ತೀನಿ, ನಮ್ದ್ರಿಂದನೇ ಹೇಳಿಸ್ತೀನಿ. ನಾನು ಹೇಳೋದು ಧ್ರುವ, ಬಿಗ್ ಬಾಸ್ ನಿಂಗೆ ಅದೇ ಹೇಳ್ತಾ ಇರೋದು. ಯಾರು ಹೇಳೋರು ನಿಮಗೆ ಪಾಪ ನೋಡು, ಬೇರೆಯವ್ರದನ್ನ ತಲೆ ಕೆಡಿಸ್ಕೊಳ್ಳಿ, ನೀವು ನೋಡ್ಕೊಳ್ಳಿ. ಇಲ್ಲಿಗೆ ಒಳ್ಳೆತನ ಒಳ್ಳೇದಲ್ಲ. ಇನ್ನು ನಿಮ್ಮ ಜೊತೆ ನಿಲ್ತೀನಿ. ಯಾರನ್ನ ರಿಪ್ ಮಾಡಬೇಕು, ಆಚೆ ಕಳಿಸ್ಬೇಕು, ಅದನ್ನು ಸೀರಿಯಸ್ ನೀನು ಆಟ ಆಡುವರು, ಅದ್ರಲ್ಲಿ ಏನಿಲ್ಲ. ಸ್ವಯಂ ಘೋಷಿತ ಲೀಡರ್ಗಳಲ್ವ, ಸ್ವಯಂ ಘೋಷಿತ ಅಕ್ಕಪುಕ್ಕ ಅಲ್ವ, ಇನ್ನು ಕೊಚ್ತೀನಿ. ಬೆಳಗ್ಗೆ 11:45. ಬೆಳಿಗ್ಗೆ ಇವರಿಗೆ ಅಲ್ಲಿ ಕೂತ್ಕೊಂಡು ಈಗ ಎಲ್ರಿಗೂ ಚಾನ್ಸ್ ಕೊಟ್ಟಿದ್ದೀರಾ. ನಮಗೆ ಇವತ್ತು ಹಾಕೊಂಡಿರೋ ಫೈನಲಿಸ್ಟ್ ಬ್ಯಾಜು ನಾವು ಕೊಟ್ಟಿರೋ ಇದು. ಬೆಳಿಗ್ಗೆ ಪಾಸ್ ಆಗಬೇಕಾದ್ರೆ ಗುಡ್ ಮಾರ್ನಿಂಗ್ ಹೇಳೋಂಥ ಕೃತಜ್ಞತೆ ಇಲ್ಲ. ಯಾರಣ್ಣ? ಅಶ್ವಿನಿ ಗೌಡ. ಸದ್ಯ ಈಗಲಾರು 3 ವಾರ ಗೊತ್ತಾಯ್ತು. ಗ್ಯಾರಂಟಿ ವಾರ್ನಿಂಗ್. ಅಕಸ್ಮಾತ್ ನಿಮ್ಮ ಬ್ಯಾಜ್ ಕೆಳಗಡೆ ಇಟ್ಟ ತಕ್ಷಣ ಫಸ್ಟ್ ಮುಹೂರ್ತಕ್ಕೆ ಮಸಾಲೆ ಅರಿಯದೆ ನಾನು. ಆಲ್ರೆಡಿ ನಾವು ರೆಡಿ ಮಾಡ್ಕೊಂಡೈತೆ. ಕಡಲೆಬೇಳೆ ಹಾಕಿದ್ಯಾ? ಏನ್ರಿ ಫೈನಲಿಸ್ಟ್? ಮಾಡು. ಕಡಲೆಬೇಳೆ ಈಗ ಹಾಕಿ ನೋಡಿ, ಅಲ್ಲಿ ಚೇರ್ ಅಲ್ಲಿದೆ, ಅದಲ್ಲಿ ಹೋಗ್ಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಆಯಿಲ್ ಹಾಕು. ಹೇಳಲ್ವಾ? ನಾನು ಹೇಳಿದ್ನಲ್ಲ ಅವ್ರಿಗೆ ಅರ್ಥ ಆಯ್ತು. ನಾನು 2 ಸಲ ಕೇಳ್ತೀನಿ, 2 ಸಲ ಹೇಳಕ್ಕೇನು ಅವ್ರು ಹೇಳ್ತಾರೆ ಅಂದ್ರೆ ನಾನು ಹೇಳಿದ್ನಲ್ಲ ಅರ್ಥ ಆಯ್ತಲ್ಲ. ಮಾಡಿ ಯಾವ ಚೇರ್ ನಿಮಗೆ ಗೊತ್ತಾಯ್ತಲ್ವಾ? ನನಗಿಬ್ರು ಆದ್ಮೇಲೆ ನಾನು ಇನ್ನೊಂದ್ಸಲ ಕೇಳಿದಾಗ್ಲೂ ನೀವು ಹೇಳ್ಬೋದು. ನಾನು ಹೇಳಿದ್ನಲ್ಲ ಅವ್ರಿಗೆ ಗೊತ್ತಾಯ್ತು ಅಂತ. ಗೊತ್ತಾಗ್ಲಿಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು ಅಂತ ಹೇಳಿದ್ನಲ್ಲ. ನನಗೆ ಯಾಕೆ ನಾನು ಇಬ್ರು ಹೇಳಲ್ಲ, ಇಬ್ರು ಒಂದೇ. ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ. ಕಿರ್ಚಿ ಕಿರ್ಚಿ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ, ನನಗಿಬ್ರು ಒಂದೇ. ಕರೆಕ್ಟ್ ಆಗಿ ಮಾತಾಡಿ, ಕರೆಕ್ಟ್ ಆಗಿ ಮಾತಾಡಿ. ಕರ್ಕೊಂಡೋಗಿ, ಕರ್ಕೊಂಡೋಗಿ, ಕರ್ಕೊಂಡೋಗಿ. ಏನದು ಕರ್ಕೊಂಡೋಗಿ? ಅದು ಮಾಡಿ, ಇದು ಮಾಡಿ, ಮಾಡ್ತಾ ಇದೀವಿ ತಾನೆ? ಮಾಡಿ, ಮಾಡ್ತಾ ಇದೀವಿ ತಾನೆ? ಮಾಡಿ. ಫಸ್ಟ್ ದಿಂದ ಎಲ್ಲ ಕೆಲಸ ಮಾಡಿದೀನಿ. ಸುಮ್ಮನೆ ಮಾಡಿ. 2ನೇ ಸಲ ಹೇಳಕ್ಕೆ ಏನು ತಪ್ಪು? ಸಿಕ್ಕಿರೋದು ಮರ್ಸಿ, ನಾನಲ್ಲ ಆಡ್ತಾ ಇರೋದು. ಒಳ್ಳೆಯವನಾಗಿ ನಾಟಕ ನಿಮಗೆ ಸಿಕ್ಕಿದೆಲ್ಲ ಇದು ಮರ್ಸಿ. ಇವತ್ತು ನಾಟಕ ಆಡ್ಕೊಂಡು ನನ್ನ ಕೈ ಎತ್ತಿದ್ರಲ್ಲ, ನಾಡ್ಕೊಂಡಾಗಿದ್ರೆ ಫೈನಲಿಸ್ಟ್ ಬ್ಯಾಚ್ ಇಲ್ಲೇ ಇರ್ತಾ ಇತ್ತು. ದಾನ ಮಾಡ್ಕೊಂಡು ಓಡಾಡ್ತಾ ಇರ್ಲಿಲ್ಲ ನಾನು. ನಿಮಗೆ ನನ್ನ ಒಳ್ಳೇದು, ನಿಮಗೆ ಸಿಕ್ಕಿದೆಲ್ಲ ಇದು ಸಿಂಪತಿ. ಇದು ಸಿಕ್ಕಿದಲ್ಲ, ಇದು ಸಿಂಪತಿ. ಕಟ್ಟಿಸ್ಕೊಂಡಿರೋದಲ್ಲ, ಇದು ಸಿಂಪತಿ. ಉಳಿಸ್ಕೊಳ್ಳಿ, ಕೊಟ್ಟರತ್ತೆ ಉಳಿಸ್ಕೊಳ್ಳಿ. ಯಾವ ಟೈಮಲ್ಲಿ ಕೆಳಗಡೆ ಇಳಿತು ನಾನು ನಿಮ್ಮಲ್ಲಿ ಬರ್ತೀನಿ, ನೆನ್ಪಿಟ್ಕೊಳ್ಳಿ. ಮೇಕಪ್ ಮಾಡ್ಕೊಂಡು ಸುಮ್ನೆ ಓಡಾಡ್ಕೊಂಡಲ್ಲ, ಇದು ಸಿಂಪತಿ. ಇದು ಸಿಂಪತಿಯಿಂದ ಸಿಕ್ಕಿರೋದು. ಇವತ್ತು ಓಪನ್ ಆಗಿದ್ದು ಇದು ಸಿಂಪತಿ. ಉಳಿಸ್ಕೊಳ್ಳಿ, ಉಳಿಸ್ಕೊಳ್ಳಿ. ಚೇರ್ ಎಲ್ಲಿದೆ ಅಂತ ಗೊತ್ತಾಯ್ತು? ಗೊತ್ತಾಗಿಲ್ಲಲ್ವಾ? ಮಾಡೋ ಗೊತ್ತಾಗಿದೆ. ಕರ್ಕೊಂಡೋಗ್ರಿ. ಓ, ಇಷ್ಟು ದಿನ ಮಂಜುಮಾ ಎಲ್ಲ ಕೆಲಸ ಮಾಡ್ತೀರಾ, ಇವತ್ತು ಇದು ಬಂದಿದ್ದಕ್ಕೆ ಇದು ಸಿಂಪತಿ. ಇಷ್ಟು ದಿನ ನಾನು ಬರೀ ಮೇಕಪ್ ಮಾಡ್ತೀನಿ. 2 ವಾರ ಅಲ್ಲ, 2 ವಾರ ಸಿಂಪತಿ. ನಾನು
ನಿಮಗ್ ಸಿಕ್ಕಿರೋದು ಸಿಂಪತಿ ಉಳಿಸ್ಕೊಳ್ಳಿ. ಯಾರಿಂದನೇ ಸಿಕ್ಕಿರ್ಲಿ, ಫಸ್ಟ್ ಇಂದ ನೀವು ಎಂಟಾಗಿದ್ದಾಗ ರಕ್ಷಿತಾ ವಾಸ್ ಡಿಸರ್ವಿಂಗ್, ನಾಟ್ ಯು. ನಿಮಗ್ ಸಿಕ್ಕಿರೋದು ಸಿಂಪತಿ, ನಿಮಗ್ ಸಿಕ್ಕಿರೋದು ಸಿಂಪತಿ. ಯು ಆರ್ ರನ್ನಿಂಗ್ ಬಿಕಾಸ್ ಆಫ್ ಹಿಮ್. ಯು ಆರ್ ರನ್ನಿಂಗ್ ಬಿಕಾಸ್ ಆಫ್ ಹಿಮ್. ಒಂದ್ಸತಿ ಹೇಳ್ದೆ, 2 ಸರ್ತಿ ಹೇಳ್ದೆ, ನಿಮಗೆ ಗೊತ್ತಾಗಿಲ್ಲ ಕೇಳಿ ಅಂತಂದೆ. ಹೋಗಮ್ಮ ಮಾಡ್ತೀಯ ಅಲ್ವಾ? ಬಿಡು, ಹೋಗಮ್ಮ ಅಂತಾನೆ ಹೇಳೋದು. ಹೋಗಮ್ಮ ಮಾಡ್ತೀಯ ಅಲ್ವಾ? ಹೋಗಮ್ಮ ಮಾಡ್ತೀಯ ಇಲ್ವಾ? ಮಾಡ್ತೀಯ ಇಲ್ವಾ? ಕೆಲಸ ಮಾಡಿದೀನಿ ಮಾಡಮ್ಮ. 2 ವಾರದಿಂದ ಒಂದ್ ಕಾರ್ಡ ಕೊಟ್ಟಿಲ್ಲ, ಮೇಕಪ್ ಹಾಕೊಂಡು ಓಡಾಡ್ತೀನಿ ಅಂತ. ಇವತ್ತು ಕಾರ್ಡ ಕೊಡ್ತಾರೆ ಅಂದ್ರೆ ಯಾರಿಷ್ಟು ದಿನ ಒಳ್ಳೆ ನಾಟಕ ಆಡ್ತಿದ್ದಲ್ಲ, ಈಗ ತೋರಿಸ್ತೀನಿ ಒಳ್ಳೆ ಏನು ಅಂತ. ಇವತ್ತು ತೋರಿಸ್ತಾ ಇದ್ದೀರಾ ಆಲ್ರೆಡಿ. ತೋರಿಸಬೇಕಾಗಿಲ್ಲ, ಆಲ್ರೆಡಿ ತೋರಿಸ್ತಾ ಇದ್ದೀರಾ. ಒಳ್ಳೇದಾಯ್ತು, ಆಲ್ರೆಡಿ ಕಾಣ್ತಾ ಇದೆ ತಾನೇ. ಹೋಗಿ ಕಾಣಿಸ್ತಿದೆ, ಚೆನ್ನಾಗಿ ಕಾಣಿಸ್ತಿದೆ. ಇವ್ರಿಂದ ನಾನಿದ್ದೀನಿ, ನನ್ನಿಂದ ಇವ್ರಿದ್ದೀನಿ, ನಮ್ಮಿಬ್ರು ಗೊತ್ತು. ಗೊತ್ತಾಗ್ತಿದೆ ಯಾರು ಒಳ್ಳೆಯವರು ಅಂತ ಹಾಕೊಂಡು ಓಡಾಡ್ತಿದ್ದಾರೆ ಅಂತ. ಇಷ್ಟು ದಿನ ಯಾರು ಹಾಕೊಂಡು ಓಡಾಡ್ತಿದ್ರು ಅಂತ ಗೊತ್ತು. ಮಧ್ಯಾಹ್ನ 12:20. ಸರ್ ಬಾಯಾಗ ಅಷ್ಟು ಸರ ಬಾಯಾಗ ಬಂದೈತಿ ಅಂತ ವಿಚಾರ ಮಾಡ್ಕೋಬೇಕು. ಸಿಂಪತಿ ಕ್ರಿಯೇಟ್ ಮಾಡತ್ತ ಅನ್ನೋದು ಅವ್ರ ಕಣ್ಣಿಗೆ ಕಾಣದೈತಿ. ಮತ್ತೆ ಇಲ್ಲಿ ಯಾಕೆ ಅನ್ನೋದು ನಾವು ಕ್ಯಾಮ್ರಾ ತಗೋಗಿ ಹತ್ತಿದ್ವ ಅಣ್ಣ, ಅಯ್ಯೋ ನಮಗಿಲ್ಲ ಇರಕ್ಕೆ ವೋಟ್ ಹಾಕಿ ಅಂತ. ಇಲ್ಲ ಬಿಡಿ, ಸಿಂಪತಿ ಕ್ರಿಯೇಟ್ ಮಾಡೋದು ಯಾರಿಗೆ ನಾವು ಮಾಡಿಲ್ಲ. ಸಿಂಪತಿ ಯಾರಿಗೆ ಕ್ರಿಯೇಟ್ ಮಾಡಿಲ್ಲ. ಅವನು ಉರ್ದೋಗ್ಬಿಟ್ಟಿದೆ ನಿನ್ನೆದಷ್ಟೇ, ಇನ್ನೇನು ಇಲ್ಲ. ಆ ಜನಕ್ಕೆ ಗೊತ್ತಾಗಿದ್ದು ಬಿಡೋಣ. ಮಧ್ಯಾಹ್ನ 1:10. ಶುಭ ಮಧ್ಯಾಹ್ನ. 19 ಸದಸ್ಯರೊಂದಿಗೆ ಆರಂಭವಾದ ಈ ಸೀಸನ್ ಈಗ ಮೊದಲನೇ ಫಿನಾಲೆ ವಾರಕ್ಕೆ ಕಾಲಿಟ್ಟಿದೆ. ಕಳೆದ 2 ವಾರಗಳಿಂದ ಒಂಟಿಗಳಾಗಿ, ಜಂಟಿಗಳಾಗಿ ನೀವು ಈ ಮನೆಯಲ್ಲಿ ಜೀವಿಸಿದ್ದೀರಿ. ಜಂಟಿಗಳೇ, ಪರಿಚಯವೇ ಇಲ್ಲದವರ ಜೊತೆಯಾಗಿ ಇಷ್ಟಾನೋ ಕಷ್ಟಾನೋ ಹಲವಾರು ದಿನಗಳು ಕಳೆದು ದೊಡ್ಡ ಸವಾಲನ್ನ ಮೆಟ್ಟಿ ನಿಂತಿದ್ದೀರಿ. ನಿಮ್ಮ ಮಧ್ಯೆ ಇರುವ ಈ ಹಗ್ಗ ನಿಮ್ಮ ವೈಯಕ್ತಿಕ ಆಟಕ್ಕೆ ಅಡಚಣೆಯೂ ಆಗಿದ್ದಿದೆ, ಆಟದಲ್ಲಿ ಮುನ್ನಡೆಯೋ ಮೆಟ್ಟಿಲೂ ಆಗಿದ್ದಿದೆ. ಈಗ ಜಂಟಿಗಳ ಮಧ್ಯೆ ಇರುವ ಈ ಬಂಧವನ್ನು ಮುರಿದು ಜಂಟಿ ಒಂಟಿ ಆಟಕ್ಕೆ ಪೂರ್ಣ ವಿರಾಮ ನೀಡುವ ಸಮಯ. ಅದಕ್ಕೂ ಮುನ್ನ ಜಂಟಿಗಳು ತಮ್ಮ ಜೊತೆ ಜೋಡಿಯಾಗಿರುವವರ ಬಗ್ಗೆ ಮನ ಬಿಚ್ಚಿ ಮಾತನಾಡಲು ಒಂದು ಅವಕಾಶ ನೀಡಲಾಗುತ್ತಿದೆ. ಅಶ್ವಿನಿ, ಅಭಿಷೇಕ್, ಆಕ್ಟಿವಿಟಿ ಏರಿಯಾಗೆ ಬನ್ನಿ. ನೀವಿಬ್ಬರು ನಿಮ್ಮ ಈ ಜಂಟಿತನದಿಂದ ನಿಮ್ಮ ವೈಯಕ್ತಿಕ ಆಟಕ್ಕೆ ಆಗಿರುವ ಕನಿಷ್ಠ ಒಂದು ಅಡಚಣೆ ಹಾಗೂ ಕನಿಷ್ಠ ಒಂದು ಒಳಿತನ್ನು ವಿವರಿಸಬೇಕು. ಓಕೆ, ಪ್ರಕ್ರಿಯೆ ಆರಂಭಿಸಿ. ನನ್ನ ಪ್ರಕಾರ ಆಗಿದ್ದೊಂದು ಡಿಸಡ್ವಾಂಟೇಜ್ ಅಂದರೆ ಬಿಗ್ ಬಾಸ್, ಇವರು ತುಂಬ ಕೋಪ ಮಾಡ್ಕೋತಿದ್ರು, ಮಾತ್ಗೂ ಕೋಪ ಮಾಡ್ಕೋತಿರು ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ನಾನು ಏನೇ ಹೇಳಕ್ಕೆ ಬಂದರೂ ಫಸ್ಟ್ ಕೋಪ ಮಾಡ್ಕೊಂಡು ಅವ್ರದ್ದು ಏನು ರಿಯಾಕ್ಷನ್ ಅಂದರೆ ಮಾತಾಡೋದೇ ಇಲ್ಲ, ಸೈಲೆಂಟ್ ಟ್ರೀಟ್ಮೆಂಟ್ ಕೊಡೋದು. ಅಂದರೆ ನಾನು ಮಾತಾಡೋಕೆ ಹೋದ್ರೂ ನನ್ನ ಮುಖ ನೋಡಲ್ಲ, ಆ ಕಡೆ ತಿರುಗೋದು, ಅದು ಇದು ಆಗೋದು. ಸೊ ಅದರಿಂದ ನಾನು ಯಾವಾಗಲೂ ಒಂದು ರೀತಿ ಯೋಚನೆ ಮಾಡ್ತಿದ್ದೆ. ಬಟ್ ಇವಾಗ ಗೊತ್ತಾಯಿತು ದಟ್ ಈ ಥರ ದೃಷ್ಟಿಲಿ ನೋಡಿದಾಗ ಕೂಡ ತುಂಬ ಅವ್ರಿಗೋಗಿ ಒಳ್ಳೆಯವ್ರು ಬೇಕಂತ ಒಳ್ಳೆತನ ಮಾಡ್ತಿದ್ಯಾ ನೀನು, ಆ ಥರ ನಾನು ಯೋಚನೆ ಮಾಡಿರಲಿಲ್ಲ. ಇವರಿಂದ ಅದೊಂದು ದೃಷ್ಟಿ ನನಗೆ ಸಿಕ್ತು, ಅದೊಂದು ಅಡ್ವಾಂಟೇಜ್ ಅನ್ಸುತ್ತೆ ಬಿಗ್ ಬಾಸ್. ಸೊ ಇಂಡಿಪೆಂಡೆಂಟ್ ಆಗಿ ಬದುಕಿ ಅಭ್ಯಾಸ ಆಗಿರೋ ನನಗೆ ಈ ಮನೆಯಲ್ಲಿ ಬಹುಶಃ ಒಂದು ಸ್ವಲ್ಪ ಕಷ್ಟ ಆಗಿರೋದು ಎಲ್ಲರ ಜೊತೆ ಹೊಂದಾಣಿಕೆ ಆಗೋದಕ್ಕೆ, ಎಲ್ಲರ ಜೊತೆ ನಾನೇ ಹೋಗಿ ಮಾತಾಡೋದಕ್ಕೆ, ಮಾತನ್ನ ಮುಂದುವರಿಸೋದಕ್ಕೆ. ಇವರಿರೋ ಕಾರಣದಿಂದ ನನಗೆ ಅದು ಅಡ್ವಾಂಟೇಜ್ ಆಯಿತು. ಸಪೋರ್ಟ್ ಸಿಸ್ಟಮ್ ಆಗಿ ನಿಂತಿದ್ರು. ಸಾರಿ ಆ್ಯಂಡ್ ಥ್ಯಾಂಕ್ ಯು. ನನ್ನನ್ನು ಟಾಲರೇಟ್ ಕೂಡ ಮಾಡಿದ್ದೀರಾ, ಅದ್ರ ಜೊತೆ ನನ್ನ ಸ್ಟ್ರೆಂತ್ ಆಗೂ ನಿಂತಿದ್ದೀರಾ, ಅದ್ರ ಜೊತೆ ಜಗಳನೂ ಆಡಿದ್ದೀರಾ. ಸೊ ಹಾಗಾಗಿ ಪ್ರಾಬ್ಲಿ ಯು ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಪಾರ್ಟ್ನರ್. ಬೇರೆ ಯಾರಾದರೂ ಆಗಿದ್ರು, ನನಗೂ ಕಷ್ಟ ಆಗಿರೋದು, ಅವ್ರಿಗೂ ಕಷ್ಟ ಆಗಿದ್ರು. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ಬಿಗ್ ಬಾಸ್.
ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಸೋ ಮಚ್. ಇದರಿಂದ ಸಾಕಷ್ಟು ಬದಲಾವಣೆಗಳಾಗುತ್ತೆ. ಇಷ್ಟು ದಿನ ಕಾಂಪಿಟೇಟರ್ ಆಗಿ ನೋಡಿರಲಿಲ್ಲ, ಇನ್ನು ಮುಂದೆ ಬಹುಶಃ ಇಬ್ಬರು ಒಬ್ಬರನ್ನೊಬ್ರು ಕಾಂಪಿಟೇಟರ್ ಆಗಿ ವಾಚ್ ಔಟ್. ಏನ್ ಮಾಡ್ತಾ ಇದ್ದೀರಿ? ಫೈಟ್ ಕಿಟ್ ಬಿಟ್ಬಿಟ್ರಿ. ಮಧ್ಯಾಹ್ನ 1:30. ಫಸ್ಟ್ಲಿ ಗೇಮಿಗೆ ಎಂಟರ್ ಆಗಬೇಕಾದ್ರೆ, ಶೋಗೆ ಎಂಟರ್ ಆಗಬೇಕಾದ್ರೆ ಒಂಟಿ ಜಂಟಿ ಕಾನ್ಸೆಪ್ಟ್ ಹೇಳಿದಾಗಲೇ ನನಗೆ ಗೊತ್ತಿರಲಿಲ್ಲ ಇದಿಷ್ಟು ಪ್ರೊಲಾಂಗ್ ಆಗುತ್ತೆ ಆ್ಯಂಡ್ ಇಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. ಜಸ್ಟ್ ಹೋಗೋದು ಮಾತ್ರ ಜಂಟಿಯಾಗಿ ನಾವು ಇಂಡಿವಿಜುವಲ್ ಆಗಿ ಆಟ ಆಡಬೇಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಅವನಿಂದ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಜಂಟಿ ಆಗಿರೋದ್ರಿಂದ. ಬಟ್ ಹೊರಗಡೆ ಅವನ ಹೈಪರ್ ಆ್ಯಕ್ಟಿವ್ನೆಸ್ಸಿಂದ ಅಥವಾ ಅವನಿರೋ ರೀತಿಯಿಂದ ನಾನು ಹೇಗಿದ್ದೀನಿ ಇಂಡಿವಿಜುವಲ್ ಅದು ಪ್ರೊಜೆಕ್ಟ್ ಆಗ್ತಿರ್ಲಿಲ್ಲ ಅಂತನೋ ಅಥವಾ ಅದಕ್ಕೋಸ್ಕರ ನನ್ನನ್ನು ಬ್ಲೇಮ್ ಮಾಡ್ತಿರೋದನ್ನ ತಗೋತಿದ್ರಿಂದ ನನಗೆ ಪ್ರಾಬ್ಲಮ್ ಆಗ್ತಿತ್ತು. ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ. ಅಡ್ವಾಂಟೇಜ್ ಸಿಕ್ಕಾಪಟ್ಟೆ ಇದೆ. ಕಂಪ್ಲೀಟ್ ಮನೇಲಿ ನಾನು ಏನಿದ್ದೀನಿ ಫುಲ್ ಹ್ಯಾಪಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಕಾರಣ ಗಿಲ್ಲಿ. ಸಿಕ್ಕಾಪಟ್ಟೆ ನಗಿಸ್ತಾನೆ, ಸಿಕ್ಕಾಪಟ್ಟೆ ಖುಷಿಯಾಗಿ ನೋಡ್ಕೊತಾನೆ ಆ್ಯಂಡ್ ಕೇರ್ ಮಾಡ್ತಾನೆ. ನೆನ್ನೆ ನನಗೆ ಹುಷಾರಿಲ್ಲದೆ ಇದ್ದಾಗ ಕೇರ್ ಮಾಡಿದ್ದ. ಸೊ ಅದಾಗಿರ್ಬೋದು. ನನಗೆ ಕಂಪ್ಲೀಟ್ ಏನು ಹೇಳ್ತಾರೆ, ನನ್ನ ಕಸಿನ್ಸ್ ವೈಬ್ ಕೊಡ್ತಾನೆ ಗಿಲ್ಲಿ. ಸೊ ಮನೇನ ಅರ್ಧ 2 ವಾರದಲ್ಲಿ ನಾನು ಸ್ವಲ್ಪ ಮರ್ತಿದ್ದೀನಿ ಮನೆ ಕಡೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಗಿಲ್ಲಿ. ಜಂಟಿ ಪ್ರಾಬ್ಲಮ್ ಆಗದಿರೋದಕ್ಕೆ ಕಾರಣ ಗಿಲ್ಲಿ. ಅಡ್ವಾಂಟೇಜ್ ಏನು ಅಂದರೆ ಫಸ್ಟು ನನಗೆ ಹುಡುಗಿರು ಅಂದರೆ ಸೈ ಫೀಲಿಂಗು. ಹುಡುಗಿರು ಅಂದರೆ ಸ್ವಲ್ಪ ನಾಚಿಕೆ, ಸ್ವಲ್ಪ ಮಾತಾಡೋಕ್ಕೆ ಎದುರ್ಕತ್ತಿದೆ. ನಮಗೆ ಯಾರು ಅಡ್ಜಸ್ಟ್ ಆಯ್ತಾರೆ ಅವ್ರ ಹತ್ರಕ್ಕೆ ಹೋಗ್ಬಿಡ್ತಿದ್ದೆ ನಾನು. ಹುಡುಗಿರು ಅವ್ರ ಬಗ್ಗೆ ಜಾಸ್ತಿ, ಇವ್ರ ಬಗ್ಗೆ ನಾನು ಇವ್ರ ಹತ್ರಕ್ಕೆ ಹೋಗ್ತಿರ್ಲಿಲ್ಲ. ಜಂಟಿ ಆಗಿರೋದ್ರಿಂದ ನನಗೆ ಎಲ್ಲರೂ ಪರಿಚಯ ಆಗುವಂಗಾಯಿತು. ಅದೊಂದು ಅಡ್ವಾಂಟೇಜು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಕಾವ್ಯ ಅವರು ನಿಜವಾಗ್ಲೂ ಮೇಕಪ್ ವಿಷಯದಲ್ಲಂತೂ ನಾನು ಫಸ್ಟು ಹತ್ತಿರದಿಂದ ಅಷ್ಟೊಂದು ಕಣ್ಣಿಗೆ ಒಂದು, ಕೂದಲಿಗೊಂದು, ತುಟಿಗೆ ಎಲ್ಲದಕ್ಕೂ ಒಂದೊಂದು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಂತ ಕಾವಿನ ಹತ್ತಿರದಿಂದ ನೋಡಿದಾಗ, ಅಂದರೆ ಅವ್ರು ಮೇಕಪ್ ಮಾಡ್ಕೋಬೇಕಾದ್ರೆ ನೋಡ್ತಿದ್ಮೇಲೆ ಅಲ್ಲಿ ಗೊತ್ತಾಯಿತು. ನನಗೆ ಖುಷಿ ಏನು ಅಂದರೆ ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಏನು ಕೆಲಸ ಇಲ್ಲ ಆದರೂ ಮೇಕಪ್ ಮ್ಯಾನ್ ಆಗಾದರೂ ಜೀವನ ಮಾಡ್ಕೊತೀನಿ. ಅದೊಂದು ಧೈರ್ಯ ಆಯ್ತು ನನಗೆ. ನಾವು ಅವ್ರೇನೋ ಜಗಳ ಆಡ್ಬೇಕಾದ್ರೆ ಇವ್ರು ನನಗೆ ಭಯ ಆಗ್ಬಿಡ್ತು ಒಳೊಳಗೆ. ಅಯ್ಯೋ ಕೂಗಾಡ್ತಾರೋ ಫಸ್ಟ್ ದಿನ ಹಿಂಗೆ ಆಗ್ಬಿಡ್ತಲ್ಲಪ್ಪ ಅಂತ. ಆಗ ಇವರು ಮಧ್ಯಕ್ಕೆ ಬಂದರು, ಏನಾಯಿತು ಅಂತ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು ನನ್ನ ಪರವಾಗಿ. ಅವಾಗ ನನಗೊಂದು ಧೈರ್ಯ ಬಂತು, ನನಗೊಂದು ಖುಷಿ ಆಯಿತು. ಬರೀ ಜಂಟಿ ಅಂದರೆ ಬರೀ ಮಾತುಕಲ್ಲ, ಇವರು ನಡ್ಕತ್ತ ಹಂಗೆ ಜಂಟಿ ಥರನೇ ಅವರೇ ಜೊತೆಲಿ ಅಂತ ಒಂದು ಖುಷಿ ಆಯಿತು. ಮೇಯ್ನ್ ಡಿಸ್ಅಡ್ವಾಂಟೇಜ್ ಒಂದು ಏನಂದರೆ ಕಾವಿನ ಕಂಡ್ರೆ ನಂಗೆ ಸಿಕ್ಕಾಪಟ್ಟ ಭಯ. ನಾನು ಸತ್ಯವಲ್ಲೂ ಇವಳಿಗೂ ಹೇಳೋನಿ, ದಂಡಿಗೆ ಎದುರ್ನಿಲ್ಲ, ದಾಳಿಗೆ ಎದುರ್ನಿಲ್ಲ, ಕಾವಿನ ಕಣ್ಣಿಗೆ ಎದುರು ಬಿಟ್ಟಿದ್ದೀನಿ ನಾನು ಈ 15 ದಿನದಿಂದ. ನಾನು ಅಷ್ಟೊಂದು ಜಾಸ್ತಿ ಯಾರು ಮಾತಾಡೋದು ನಿಲ್ಲಿಸ್ತಿರಲಿಲ್ಲ, ಮಾತಾಡ್ತಾನೆ ಇದ್ದೆ. ಇವಳು ಸುಮ್ಮನೆ ಒಂದು ಲುಕ್ ಕೊಟ್ಟರೆ ಸಾಕು ಮಾತು ನಿಲ್ಲಿಸ್ಬಿಡುವೆ. ಯಾಕೆಂದರೆ ಆ ಕಣ್ಣು ನೋಡ್ರೆ ನನಗೆ ಅಷ್ಟು ಭಯ. ಫಸ್ಟ್ ಟೈಮು ಒಂದು ಹುಡುಗಿ ಕಣ್ಣು ನೋಡಿ ಭಯ ಬಿದ್ದಿದ್ದು, ಅದೊಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಾವಿಬ್ಬರು ಈಗ ನಿಜವೂ ಒಂದು ಹೇಳ್ಬೇಕಂದ್ರೆ ಪಾಪ ಎಮೋಷನ್ ಆಗ್ಬಿಟ್ರು ಅವರು. ನಾವಿಬ್ಬರು ಜಂಟಿ ಬಿಡಿಸ್ತಾವೆ ಅಂತ ಹೇಳಿ ಕೆಲವಕ್ಕಾಗ ನೀನು ಸೋಲ್ತಾ ಇರೋದ ನಾನು ನೋಡೋಕ್ಕಾಗಲ್ಲ. ನಿನ್ನ ಗೆಲುವನ್ನ ನೋಡಿ ಸಂಭ್ರಮಿಸೋನು ನಾನೇ, ನಿನ್ನ ಸೋಲನ್ನು ನೋಡಿ ನೋವು ಅನುಭವಿಸೋನು ನಾನೇ. ಹಂಗಾಗಿ ನೋಡೋಕ್ಕಾಗಿಲ್ಲ. ನೀನು ಯಾವತ್ತೂ ಸೋಲ್ಬಾರ್ದು ಅನ್ನೋದೇ ನನ್ನ ಆಸೆ. ಗಿಲ್ಲಿ, ಕಾವ್ಯ, ನಿಮ್ಮಿಬ್ಬರಿಗೆ ಈ ಜಂಟಿತನದಿಂದ ಬಹಳ ಖುಷಿ ಕೊಟ್ಟಿದೆ ಅಂತ ಅರ್ಥ ಆಯ್ತು. ಬಿಗ್ ಬಾಸ್ ಬೇಡ, ಜಂಟಿತನ ಹೀಗೆ ಮುಂದುವರಿಲಿ ಅಲ್ವಾ? ಇಲ್ಲ ಬಿಗ್ ಬಾಸ್, ಇಂಡಿವಿಜುವಲ್ ನನ್ನ ಡಿಸ್ಅಡ್ವಾಂಟೇಜ್ ಹೇಳ್ದಂಗೆ ಅದು ನಾನು ಹೇಗಿರ್ತೀನಿ ಅನ್ನೋದು ಜನಕ್ಕೆ ಕನ್ವೆ ಆಗಬೇಕು ಅಂದರೆ ಮೇ ಬಿ ಇವ್ನು ನನ್ನ ಜೊತೆ ಇಲ್ಲ ಅಂತಂದರೆ ನನ್ನ ಇಂಡಿವಿಜುವಾಲಿಟಿನೂ ಕಾಣುತ್ತೆ. ಹಾಗಾಗಿ ಅದೊಂದು ಕಾರಣಕ್ಕೆ ನನಗೆ ಈಗ ತಾನೇ 15 ದಿನದಿಂದ ನಾನು ಖುಷಿಯಾಗಿದ್ದೆ ಹಂಗಂತ ಇನ್ನೂ ಖುಷಿಯಾಗಿರು ಬೇಡ. ಜಾಸ್ತಿ ಖುಷಿ ಬೇಡವಾ ಬಿಗ್ ಬಾಸ್? ಜಾಸ್ತಿ ಖುಷಿ ಬೇಡವಂತೆ. ನನ್ನೆದೆಯ ದುಃಖ ಈ ಭೂಮಿ ತೂಕ ಅದನ್ನೇ ಸಂತೋಷಕ್ಕೂ ಸಂತಾಪಕ್ಕೂ ಅವಶ್ಯಕತೆ ಇದ್ದಾಗ ಜೊತೆಲಿರ್ತೀವಿ.
ಕೈಯೇ ಕೊಟ್ಟಿಲ್ಲ ಎಲ್ಲಿ ಅಳ್ತಾವನೆಲ್ಲಪ್ಪ ಇವತ್ತೇ ನಾನು ದಿನ ಇಲ್ಲಿ ಇವತ್ತೇ ನಾನು ನೋಡ್ತೀನಿ ತಲೆ ತಿಂದಾಕ್ಬಿಟ್ಟಿಲ್ಲ ಜೀವ ಎಂದು ಇಲ್ಲಪ್ಪ ಡ್ರಾಮಾ ಮಾಡ್ತೀವಿ. ಮಧ್ಯಾಹ್ನ 1:50. ನಮಸ್ತೆ ಬಿಗ್ ಬಾಸ್. ನನಗೆ ಇವ್ರ ಮೇಲೆ 1% ನನಗೇನು ಬೇಜಾರಿಲ್ಲ. ಯಾಕಂದರೆ ನಾವು ಜೊತೇಲಿ ಇರೋವರೆಗೂ ಅಷ್ಟು ಹೊಂದಾಣಿಕೆ ಇದೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂದು ಕೆಲಸ ಮಾಡೋದ್ರಲ್ಲಾಗಲಿ ಒಂದು ಇದರಲ್ಲಾಗಲಿ, ಇವಾಗ ಟಾಯ್ಲೆಟ್ ಕ್ಲೀನಿಂಗಲ್ಲಿ ನಾನು ಮಾಡ್ತಾಯಿದ್ದೆ, ಅವರು ಮಾಡ್ತಾಯಿದ್ದೆ, ಇಬ್ಬರು ಸಪೋರ್ಟಿಂಗಾಗಿ ಮಾಡ್ತಾಯಿದ್ವಿ. ಇವಾಗ ನನಗೆ ಬೆನ್ನು ನೋವಿರೋದ್ರಿಂದ ನನಗೆ ಬಗ್ಗಿ ಕಸ ಗುಡ್ಸೋಕ್ಕಾಗಲ್ಲ. ಅಂದರೆ A to Z ಕೆಲಸ ಇವರೊಬ್ಬರೇ ಮಾಡ್ತಾ ಇದ್ದಾರೆ. ಅಂದರೆ ಎಷ್ಟು ಸಪೋರ್ಟಿವ್ ಇದ್ದಾರೆ ಅಂದರೆ, ನಿಂಗೆ ನಾನು ಸ್ವಲ್ಪಾರ ಗುಡಿಸ್ತೀನಿ ಅಂತ ಏನಾರ ಹೇಳಿದ್ರು ಇಲ್ಲ, ನನಗೆ ಮಾಡೋಕ್ಕೆ ಬಿಡದೆ ಎಲ್ಲ ಇವರೇ ಮಾಡ್ತಾ ಇದ್ದಾರೆ. ಅಂದರೆ ಈಗ ಒಂದು 3 days ಬ್ಯಾಕ್ ಒಂದು ಜಗಳ ಆಗುತ್ತೆ, ಅದು ನಮ್ಮದು ಪ್ರೀ ಪ್ಲ್ಯಾಂಡ್. ಅಂದರೆ ನಾವಿಬ್ಬರು ಮಾತಾಡಿಕೊಂಡು ಅದು ಜಗಳ ಆಡೋದು, ಅದು ಮನಸ್ತಾಪದಿಂದ ನಾವಿಬ್ಬರು ಬೇಜಾರಾಗಿ, ನನ್ನ ಬಗ್ಗೆ ಅವ್ರು ಬೇಜಾರಾಗಿ ಅದು ಜಗಳ ಆಡಿರೋದಲ್ಲ, ನಾವಿಬ್ಬರು ಮಾತಾಡ್ಕೊಂಡು ಜಗಳ ಆಡಿರೋದು. ಇದೆ ನಾನೇನು ಮಾತಾಡಿದ್ನ ಇದು ಅಲ್ಲ ನನ್ನ ಅನಿಸಿಕೆ. ಇದು ನಾವು ಮಾತಾಡ್ಕೊಂಡು ಜಗಳ ಆಡಿದ್ದು, ನನ್ನಿಂದ ಅವ್ರಿಗೆ ಏನು ಬೇಜಾರಾಗಿಲ್ಲ. ಇಲ್ಲ ನನ್ಗೆ ಬೇಜಾರಾಯ್ತು ಸತ್ಯವಾಗ್ಲೂ. ನಿನ್ನ ಅನಿಸಿಕೆ ಹೇಳು ಅಂದ್ರೆ ನನ್ನ ಅನಿಸಿಕೆ ಹೇಳ್ತಾ ಇದೀನಿ, ಸೆಂಟ್ರಲ್ ಮಾತಾಡ್ಬೇಡಿ. ನಾವು ಇಂದಿನ ರಾತ್ರಿ ನಾವು ಮಾತಾಡಿದ್ವಿ, ಅದಕ್ಕೋಸ್ಕರ ಜಗಳ ಆಡಿದ್ದು. ನಾನು ಯಾವ ಕೋಪನೂ ಮಾಡ್ಕೊಂಡಿಲ್ಲ. ಆದರೆ ಇವ್ರು ಹೋಗಿ ಅಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಮಾಡ್ತಾರೆ, ಅದು ಹೋಗಿ ಹೊಡೆದಾಕ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಸ್ಥಾನದಲ್ಲಿದ್ದೆ, ಎಲ್ಲರೂ ನನ್ನ ಸ್ಥಾನದಿಂದ ಬರ್ತಿದ್ದಂಗೆ ಎಲ್ಲ ಒಟ್ಟಿಗೆ ಬಂದು ನನ್ನ ವಿಲನ್ ಥರ ನೋಡ್ತಾರೆ. ನನ್ನಿಂದ ಚಂದ್ರಪ್ಪ ಅವ್ರು ಹತ್ರು ಅಂತ ತುಂಬ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಆ ಥರ ಏನೂ ನಡೆದಿಲ್ಲ, ಅದೆಲ್ಲ ಡ್ರಾಮಾ. ಅದು ನಿಜವಾಗ್ಲೂ ನಡೆದಿದ್ದೇನೆ. ದಯವಿಟ್ಟು ಇದು ನಿಜ. ನಂದು ಅನಿಸಿಕೆ ಅಪ್ಪ, ನಮ್ದು ನಿಮ್ದು ಏನು ನಡೆದಿತ್ತು ಅದು ಹೇಳ್ತಾ ಇದ್ದೀನಿ. ಹೇಳಿ ಹೇಳ್ಬಿಡು, ನೀನು ಹೇಳ್ಬಿಡಿಲ್ಲ ಅಂದ್ರೆ ನನ್ನ ಮನಸ್ಸಲ್ಲಿರೋದೆಲ್ಲ ಹೇಳ್ತೀಯಲ್ವ ನೀನು. ಬಿಗ್ ಬಾಸ್ ಸತೀಶ್ ಅಣ್ಣರ ಬಗ್ಗೆ ನನಗೆ ಯಾವುದೇ ಥರದ ಪರಿಚಯ ಅಂತೂ ಇಲ್ವೇ ಇಲ್ಲ. ಅವ್ರು ಇಲ್ಲೂ ಬಂದಾಗಲೇ ನನಗೆ ಪರಿಚಯ ಆಯಿತು. ನಾನು ಯಾವತ್ತೂ ಹುಡುಗರು ಇಷ್ಟೊಂದು ಮೇಕಪ್ ಮಾಡ್ಕೊತಾರೆ, ಇಷ್ಟೊಂದು ಮೇಕಪ್ಪು ಬ್ಯೂಟಿಗೋಸ್ಕರನೇ ಇಷ್ಟೊಂದು ಟೈಮ್ ಕೊಡ್ತಾರೆ ಅಂತ ನಾನು ಎಲ್ಲೂ ನೋಡೂ ಇರಲಿಲ್ಲ, ಕೇಳೂ ಇರಲಿಲ್ಲ. ನನಗೆ ಪ್ರತಿದಿನ ಹಿಂಸೆ ಆಗ್ತಾಯಿತ್ತು. ಆದರೆ ಎಲ್ಲಿ ಏನು ಹೇಳಂಗಿಲ್ವೇನೋ, ಇಬ್ಬರು ಅಂಚರಿಸ್ಕೊಂಡೇ ಹೋಗ್ಬೇಕೇನೋ ಅಂತ ನಾನು ಇಷ್ಟು ದಿನವೂ ಅಂಚರಿಸ್ಕೊಂಡು ಬಂದೆ. ಆಮೇಲೆ ಈ ಮನ್ಸ ಹೇಗೆ ಅಂದರೆ, ಇವ್ರು ಏನೋ ಅನ್ಕೋತಾರೆ, ನನ್ನ ಮನಸ್ಸಲ್ಲಿರೋದನ್ನು ಚಂದ್ರಪ್ರಭಾ ಹಿಂಗೆ ಅನ್ಕೋತಾರೆ ಅಂತ ಅವ್ರ ಅನಿಸಿಕೆಯಲ್ಲಿ ಎಲ್ಲ ಹೇಳ್ಬಿಡ್ತಾರೆ. ನಿಜವಾಗ್ಲೂ ಇದೆಲ್ಲ ತುಂಬ ತಪ್ಪು. ಆಮೇಲೆ ಅವರಿಂದ ನಾನು ತುಂಬ ಹಿಂಸೆ ಆಗೈತೆ ಬಿಗ್ ಬಾಸ್. ಯಾಕೆಂದರೆ ಅತಿ ಹೆಚ್ಚು ನನ್ನ ಟೈಮ್ನ ಜಾಸ್ತಿ ಕಳೆದಿರೋದೇ ಟಾಯ್ಲೆಟ್ ರೂಮು, ಮೇಕಪ್ಪಲ್ಲೇ. ನನಗೆ ತುಂಬ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ನಾನು ಏನು ಮಾಡಿದೆ, ಕಾಯಕ್ಕಾಗಲ್ಲ, ನೀರನ್ನು ಕುಡಿಬೇಕಾಯ್ತು, ಮತ್ತು ಸೊಲ್ಲು ಹಾಕಬೇಕಾಯ್ತು. ಓದಿದ ತಕ್ಷಣ ನನಗೆ ಕಾಕ್ರೋಜ್ ಜನ ಹೇಳಿದ್ರು, ನೀವು ಇದ್ಯಾಕೆ ಚಂದ್ರಪ್ರಭಾ ಯಾವತ್ತೂ ಮಾಡಿಲ್ಲ, ಇವತ್ತು ಹೀಗೆ ಮಾಡಿದ್ರಿ ಅಂತ. ಆಮೇಲೆ ನಾನು ನೀರು ಕುಡಿಯೋಂಗಾಯ್ತು, ನೀರು ಕುಡಿತಾ ಇದ್ದೆ. ಅವ್ರು ಒಂದು ಸ್ವಲ್ಪ ಹೊರಟಾಗಿ ಮಾತಾಡಿದ್ರಲ್ಲ, ನನಗೆ ತಡೆಯೋಕೆ ಆಗ್ತಿರಲಿಲ್ಲ. 15 ದಿನ ಇವ್ರು ಕೊಟ್ಟಿರೋ ಹಿಂಸೆನ ಒಂದು ಸ್ವಲ್ಪ ಮನಸ್ಸೊಳಗೆ ಇಟ್ಕೊಂಡಿದ್ದೆ. ಅವತ್ತು ಒಂದು ಸ್ವಲ್ಪ ಏನೋ ಗ್ಲಾಸ್ ನಾನು ಹೊಡೆದಾಕ್ತೇ ಬಿಟ್ರೆ, ನನಗೆ ಸುಮ್ಮನೆ ಡ್ರಾಮಾ ಅಂತೂ ಸತ್ಯವಾಗ್ಲೂ ಆಡಿಲ್ಲ ಬಿಗ್ ಬಾಸ್. ಯಾಕೆಂದರೆ ಇವರು ನನ್ನ ಬಗ್ಗೆ ಡ್ರಾಮಾ ಅಂತ ಹೇಳಿದ್ರು, ಇದ್ರ ಬಗ್ಗೆ ಎಲ್ಲರೂ ನನ್ನ ಗ್ಲಾಸ್ ಯಾಕೆ ಹೊಡೆದಾಕ್ತೆ ಅಂತ ಎಲ್ಲ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು. ಯಾಕೆಂದರೆ ಒಬ್ಬ ಕಣ್ಣೀರು ಆಗ್ತಾನೆ ಅಂದರೆ ಅದು ಯಾವತ್ತೂ ನಾಟಕೀಯ ಅಂತೂ ಅಲ್ವೇ ಅಲ್ಲ ಬಿಗ್ ಬಾಸ್, ಸತ್ಯವಾಗ್ಲೂ. ನಾನು ಆಮೇಲೆ ಯಾರ ಜೊತೆನೂ ಜಗಳ ಮಾಡೋದಿಲ್ಲ. ದಯಮಾಡಿ ನನ್ನಿಂದ ಯಾರಿಗಾರು ಬೇಜಾರಾಗಿ ಕ್ಷಮೆ ಇರಲಿ, ಇದರಲ್ಲಿ ಯಾವುದೇ ನಾಟಕೀಯ ಇಲ್ಲ. ನಾನು ಇವ್ರು 3 ಜನ ಕ್ಷಮೆ ಕೇಳ್ತೀನಿ, ಧನು, ಅಭಿ ಮತ್ತು ಅಶ್ವಿನೇರ್ನ. ಇವರಲ್ಲಿ ಕೆಲವು ಒಳ್ಳೇದು ಯಾವುದು ನಾನು ಕಲ್ತೆ ಅಂದರೆ ಬಿಗ್ ಬಾಸ್, ಯಾವುದೇ ಒಂದು ನಿಯಮಗಳನ್ನ ಕೊಟ್ಟರೆ ಅದು 100ಕ್ಕೆ 100ರಷ್ಟು ಅದನ್ನ ಫಾಲೋ ಮಾಡ್ತಾರೆ, ಅದನ್ನ ಉಲ್ಲಂಘನೆ ಮಾಡಬಾರ್ದು ಅನ್ನೋದ ಥರದಲ್ಲಿ. ಆಮೇಲೆ ಕೆಲಸನ ಅಷ್ಟು ಸ್ವಚ್ಛವಾಗಿ ನೀಟಾಗಿ ಮಾಡಬೇಕು ಅನ್ನೋದ ನಾನು ಅವರಿಂದ ಕಲಿತೆ ಬಿಗ್ ಬಾಸ್. ಆಮೇಲೆ ಅಣ್ಣ, ನಿಮ್ಮಿಂದ ನಾನು ಸಾಕಷ್ಟು ಒಳ್ಳೇದನ್ನು ಕಲ್ತಿದ್ದೀನಿ. ಆದರೆ ನನ್ನ ಮನಸ್ಸಲ್ಲಿ ಇದೇ ಐತೆ ಅಂತ ದಯಮಾಡಿ ಎಲ್ಲೂ ಹೇಳ್ಬಿಡೋಣ. ನಿನ್ ಮನ್ಸಲ್ಲಿ ಏನೈತೆ ಅದನ್ನ ಹೇಳ್ಕೊಳ್ಳಿ. ನಾನು ಸಾರಿ ಕೇಳ್ತೀನಿ. ಒಂದ್ ನಿಮಿಷ ಕೇಳಿ. ಆಚೆ ನೀವು ಮಾಡಿದ್ದು ಇದಕ್ಕೆ ನನ್ನ ವಿಲನ್ ತರ ನೋಡ್ತಾ ಇದ್ದಾರೆ. ನಾನೇ ಗೋಳಿಕೊಂಡೆ, ನಾನೇ ಅಳಿಸ್ತೆ ಅಂತ ಎಲ್ಲಾರು ನನ್ನ ಮಾತೆ ಆಡಿಸ್ತಾ ಇಲ್ಲ, ಎಲ್ಲಾರು ವಿಲನ್ ತರ ಮಾಡ್ತಾ ಇದ್ದಾರೆ. ಬರೋದಿಲ್ಲ ಕೆಟ್ಟದಾಗಿ ಅರ್ಥ ಆಯ್ತಾ? ಆಮೇಲೆ ನಾನು ಮನಸ್ಸಿಂದನೂ ಜಗಳ ಮಾಡಿಲ್ಲ, ನಾನು ಮನಸ್ಸಿಂದನೂ ಜಗಳ ಮಾಡಿಲ್ಲ. ಎಲ್ಲಾರು ಬಂದ್ಬಿಟ್ಟು ಮುತ್ಕೊಂಡ್ಬಿಟ್ಟಿದ್ರು ಅಂತ ಜಗಳ ಮಾಡಿ ನಾನೇನಾರು ಇದು ತಗೋಬೇಕಾ, ಪ್ರಶಸ್ತಿ ತಗೋಬೇಕಾ, ಪ್ರೈಸ್ ತಗೋಬೇಕಾ, ಏನಾರು ಕೋಟ್ಯಾಂತರ ರೂಪಾಯಿ ಕೊಡ್ತಾರ? ಇದನ್ನ ಹೇಳ್ಬೇಡಣ. ನಿನ್ಗೆ ಅನ್ಸುತ್ತೆ ಹೇಳು, ಇಬ್ರು ಪ್ಲಾನ್ ಮಾಡ್ಕೊಂಡು ಮಾಡ್ದ ಅಂತ ಹೇಳ್ಬೇಡಣ. ಯಾಕಂದ್ರೆ ಕಣ್ಣೀರ್ ಹಾಕ್ಬಿಟ್ಟಿದ್ದೀನಿ ನೀನ್ ಕೊಟ್ಟಿರೋ ಕಾಟಕ್ಕೆ. ನಾವು ಮಾತಾಡ್ಕೊಂಡಿದ್ದು ಹೇಳ್ತಾ ಇದ್ದೀವಿ, ನಾವು ಇಬ್ರು ಜಂಟಿ ನಾವು ಮಾತಾಡ್ಕೊಂಡಿದ್ದು. ನಾನು ಹೇಳಿದ್ನ, ನೀವೇ ಹೇಳಿದ್ದು, ನಾನೇ ಮಾತಾಡಿದ್ದು. ಲಾಸ್ಟ್ ಅಲ್ಲಿ ನನಗೆ ಬೇಜಾರಾಗಿದ್ದು,
ನೀವು ಒಳ್ಳೆಯವರಾಗಿ ನನ್ನನ್ನು ಕೆಟ್ಟವ್ರು ಮಾಡಿದ್ರಿ. ನೀವು ನನ್ನ ಕೆಟ್ಟವ್ರು ಮಾಡ್ತಾ ಇರೋದು. ನೀವು ನನ್ನ ಕೆಟ್ಟವ್ರು ಮಾಡ್ಬಿಟ್ಟಿದ್ದೀರಾ ಅಲ್ಲಿ ಒಳಗಡೆ. ಅಳಿ ಮತ್ತೆ ನನಗೆ ಅಳು ಅಂದ್ರೂ ಬರಲ್ಲ, ಹೊಡೆದ್ರು ಅಳು ಬರಲ್ಲ. ನನಗೆ ಹತ್ರ ಡ್ರಾಮಾ ಅನ್ಸುತ್ತೆ. ಚಿಕ್ಕ ವಿಷಯಕ್ಕೆ ನೀರ್ ಬರ್ಸೋದು, ಹಂಗೆ ಕಣ್ಣೀರ್ ಹಾಕೊಳ್ಳೋದು, ಆ ತರ ನನಗೆ ಬರದೇ ಇಲ್ಲ. ನಮ್ಗೆ ಡ್ರಾಮಾ ಬರಲ್ಲ. ಏಕ್ ಮಾರ್ ದೋ ತುಕ್ಕಡ ನಮ್ದು ಅಳುನೇ ಬರಲ್ಲ. ಯಾರು ಅಳ್ಸಕ್ ಟ್ರೈ ಮಾಡಿದ್ರು ಅಳು ಬರಲ್ಲ. ನಾನೊಬ್ಬ ಮನುಷ್ಯ, ನನಗೆ ನಗುನು ಬರುತ್ತೆ, ಅಳುನು ಬರುತ್ತೆ. ನನ್ನ ಅಳುನ ಯಾಕೆ ನೀವು ನಗೆಪಾಟ್ಲು ಮಾಡ್ತೀರಿ? ಎಲ್ಲಾರ್ಗು ಅಲ್ಲೇ ಡ್ರಾಮಾ ಅಂತ ನಕ್ಕೊಂಡು ಹೇಳಿದೀನಿ. ಎಲ್ಲಾರು ನನ್ನ ವಿಲನ್ ಅಂತ ಅನ್ಕೊಂಡಿದ್ದಾರೆ. ನಗುನ ನೀನ್ ಯಾಕೆ ಡ್ರಾಮಾ? ನಗು ಅಲ್ಲ, ನೀವು ಮಾಡಿ ಡ್ರಾಮಾ ನಾವು ಮಾತಾಡ್ಕೊಂಡಿದೀವಿ. ರಾತ್ರಿ ನಾವು ಮಾತಾಡ್ಕೊಂಡಿದೀವಿ. ನಿನ್ ಜೊತೆ ಮಾತಾಡ್ರೆ ಹುಚ್ಚು ಮಲಗರು ಬರ್ತದೆ. ಮನ್ಸ ನಿನ್ ಮನ್ಸಲ್ಲಿರೋದ್ ಮಾತಾಡುವಣ, ನನ್ ಮನ್ಸಲ್ಲಿರೋದ್ ಮಾತಾಡ. ಒಬ್ರು ಅಳುನ ಸತ್ಯವಾಗ್ಲಿ ಹೇಳ್ತೀನಿ ಹೇಳ. ಒಂದ್ ಹೇಳ್ತೀನಿ ತಿಳ್ಕೊಬೇಡಿ, ಇನ್ನೊಬ್ರು ನೋವನ್ನ ನಗೆಪಾಟ್ಲು ಮಾಡ್ಬೇಡಿ. ನಾನು ಡ್ರಾಮಾ ಆಡ್ಕ ಬಂದಿಲ್ಲ. ನಾನು ಯಾರ ಜೊತೆನೂ ಜಗಳ ಮಾಡಿಲ್ಲ. 10 ವರ್ಷ ಕಲರ್ಸ್ ಕನ್ನಡದಲ್ಲೇ ಮಾಡಿದ್ದೀನಿ. ಬಜಾಬರ್ನ ಗಿಚ್ಚಿಗ್ಲ ನೀನು ಯಾರನ್ನಾರು ಕೇಳು. 10 ವರ್ಷದಿಂದ ಕೆಲಸ ಮಾಡಿ ನೀವು ಒಬ್ರ ಜೊತೆ ಜಗಳ ಮಾಡೋನ ಚಂದ್ರಪ್ರಭಾ ಅನ್ನೋದು ನೀನು ಇಷ್ಟುದ ಪ್ರೂಫ್ ತೋರ್ಬಿಡು. ಒಬ್ರು ಇದ್ರಲ್ಲಿ ಆಟ ಆಡಕ್ ಹೋಗ್ಬೇಡ. ಆಗಿದ್ದಕ್ಕೆ ತೊಡ್ಕೊಂಡಿದಾರ ಯಪ್ಪನ. ಚೆನ್ನಾಗಿತ್ತಾ? ಎಲ್ಲಿ ಚಂದ್ರನ? ಅವರು ಸ್ವಿಮ್ಮಿಂಗ್ ಪೂಲ್ ತುಂಬಿಸ್ತಾ ಇದ್ದಾರೆ. ಇವತ್ತು ನಿಜವಾದ ಬಿಡುಗಡೆ. ಮಧ್ಯಾಹ್ನ 3:05. ನಮ್ಮ ರಾಶಿಕಾ ಜೊತೆ ಡಿಸ್ಅಡ್ವಾಂಟೇಜ್ ಅಂತ ಯಾವುದೂ ಆಗಿಲ್ಲ ಬಿಗ್ ಬಾಸ್, ಎಕ್ಸೆಪ್ಟ್ ಫಾರ್ ನಾನು ತುಂಬ ಬೇಗ ಎದ್ದೇಳ್ತೀನಿ ಬೆಳಿಗ್ಗೆ. ಅವ್ರಿಗೆ ಹೇಳೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ಪ್ರತಿದಿನ ಅವ್ರಿಗೆ ಹಿಂಸೆ ಮಾಡಬೇಕು. ಯಾಕಂದರೆ ಬಾತ್ರೂಮ್ಗೆ ಹೋಗಬೇಕು ಅಂದ್ರೂ ನಾವು ಇದನ್ನು ಜೊತೆನಲ್ಲೇ ಹಾಕ್ಕೊಂಡು ಹೋಗಬೇಕಾಗಿರೋದ್ರಿಂದ ಅವ್ರನ್ನ ಎಬ್ಬಿಸಲೇಬೇಕಾಗಿತ್ತು. ಅದೊಂದು ವಿಷಯ ಬಿಟ್ಟರೆ ನನಗೆ ಬೇರೆ ಯಾವ ರೀತಿಯಲ್ಲೂ ಡಿಸ್ಅಡ್ವಾಂಟೇಜ್ ಆಗಿಲ್ಲ. ಅಡ್ವಾಂಟೇಜು ತುಂಬಾ ಉದ್ದ ಇದೆ ಲಿಸ್ಟು. ನಾನು ಅವತ್ತೂ ಹೇಳಿದ್ದೆ, ಅವ್ರ ಏಜ್ ಗ್ರೂಪಿನ ಎಲ್ಲ ನಮ್ಮ ಇತರ ಸ್ಪರ್ಧಿಗಳು 1-2 ದಿನಗಳಲ್ಲೇ ಮನಸ್ಸಿಗೆ ಹೃದಯಕ್ಕೆ ತುಂಬ ಹತ್ತಿರವಾದರು. ಅದಕ್ಕೆ ಮೇನ್ ಕಾರಣ ರಾಶಿಕಾ ಅಂತ ಅನ್ಸುತ್ತೆ. ಡಿಸ್ಅಡ್ವಾಂಟೇಜಸ್ ಅಂತ ಏನೂ ಹೇಳಕ್ ಹೋಗಲ್ಲ, ಬಟ್ ಇಬ್ರು ಲೈಕ್ ಬೇರೆ ಬೇರೆ ಮೈಂಡ್ ಸೆಟ್ ಆಗಿರೋದ್ರಿಂದ ಜೊತೆಲಿರೋದು ತುಂಬ ಕಷ್ಟ ಆಗೋಯ್ತು ನನಗೆ. ಹೇಗೆ ಅಂತ ಅನ್ಕೊಂತಿದ್ದೆ ಫಸ್ಟ್ ವೀಕೇನೆ. ಇಟ್ಸ್ ಲೈಕ್ ಅವ್ರು ಬೆಳಗ್ಗೆ ಬೇಗ ಎದ್ದೇಳ್ತಾರೆ, ಇಲ್ಲ ನಾನೇನೋ ಹೇಳಬೇಕು ಅನಿಸ್ತಿರತ್ತೆ. ಅವ್ರು ತುಂಬ ಮೆಚ್ಯೂರ್ಡ್ ಇದ್ದಾರೆ. ನಾನು ಇವಾಗ ನನ್ನ ಏಜಿಗೆ ಹೇಗಾಗುತ್ತೆ ನಾನು ಹಾಗೆ ಥಿಂಕ್ ಮಾಡ್ತಿರ್ತೀನಿ. ಏನೋ ಹೇಳಿದ್ರೆ ಅವ್ರು ಮೆಚ್ಯೂರ್ಡ್ ವೇಲಿ ಆನ್ಸರ್ ಮಾಡಿದಾಗ ಅಯ್ಯೋ ಎಲ್ಲಿ ನಾನು ತಪ್ಪಾಗಿ ಥಿಂಕ್ ಮಾಡ್ತಿದ್ದೀನ, ತಪ್ಪು ಹೆಜ್ಜೆ ಇಡ್ತಿದ್ದೀನ ಅಂತ ತುಂಬ ಅನ್ನಿಸ್ತಿತ್ತು. ಬಟ್ ಕುತ್ಕೊಂಡು ಯೋಚನೆ ಮಾಡಿದಾಗ ಅನ್ನಿಸ್ತಿತ್ತು ಇಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಅಂದ್ಕೊಂಡು. ಅಡ್ವಾಂಟೇಜ್ ಮ್ಯಾಮ್ ಹೇಳ್ದಂಗೆ ತುಂಬ ಇದೆ. ಯಾವುದೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೂ ಕೂಡ ನಾನು ಇವ್ರ ಹತ್ರ ಕೇಳ್ತಿದ್ದೆ, ಯಾವ ಥರ ಇದು ಮಾತಾಡಿದ್ರೆ ಸರಿನಾ, ಹೀಗೆ ಮಾತಾಡಿದ್ರೆ ಕರೆಕ್ಟಾಗಿರತ್ತಾ ಅಂತ. ನಾನು ಮಾತಾಡಾದ್ಮೇಲೂ ಹೋಗಿ ಹೇಳ್ತಿದ್ದೆ ನಾನು ಮಾತಾಡಿರೋದು ಕರೆಕ್ಟಾಗಿ ಹೇಳಿದ್ದೀರಾ ಅಂತ. ಸೊ ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ. ನನ್ನ ತಲೆಯಲ್ಲಿ ತುಂಬ ಕನ್ಫ್ಯೂಷನ್ಸ್ ಇರ್ತಿತ್ತು. ಹೋಗಿ ಹೇಳಿದಾಗ ಸಾಲ್ವ್ ಮಾಡಿದ್ದಾರೆ ಅದನ್ನು. ಆ್ಯಂಡ್ ಒಂದು ಅಕ್ಕ, ನಾನು ಯೂಶ್ವಲಿ ಅಕ್ಕ ಅಣ್ಣ ತಮ್ಮ ಅಂತ ಯಾರಿಗೂ ಹೇಳಲ್ಲ. ಆ ಕನೆಕ್ಷನ್ ಇದ್ದರೆ ಮಾತ್ರ ನಾನು ಹೇಳ್ತೀನಿ. ಸೊ ನಾನು ಇವತ್ತು ಪ್ರೀತಿನ ಮಂಜು ಅಕ್ಕ ಅಂತ ಹೇಳ್ತೀನಿ. ಇಟ್ಸ್ ಬಿಕಾಸ್ ಅವ್ರು ಆ ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಇದು ಅಡ್ವಾಂಟೇಜ್ ನಮ್ಮಿಬ್ರದ್ದು. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ 3:20. ಮೊದಲನೇದಾಗಿ ಒಂದು ತಾಯಿ ಪ್ರೀತಿನ ಸ್ಪಂದನ ನಿಲ್ಕೊಂಡಿನಿ. ಮತ್ತು ಆ ನಂತರ ನನಗಂತೂ ನಾವು ಹುಟ್ಟಿದಾಗಿಂದ ಹೆಣ್ಮಕ್ಳ ಜೋಡಿ ಆಗಲಿ, ಇಷ್ಟು ದಿವಸ ಆಗಲಿ, ಇಷ್ಟು ಅವ್ರ ಜೋಡಿ ಹತ್ತಿರ ಕೂತಿದ್ದಾಗಲಿ, ಇಷ್ಟು ಮಾತಾಡಿದಾಗಲಿ ನನ್ನ ಜಿಂದಗಿದಾಗ ಇಲ್ಲರಿ. ನಾವು ಹುಟ್ಟಿದಾಗಿಂದ ಇಲ್ಲರಿ. ಮತ್ತು ಅದರಾಗಿ ನಾ ಏನೂ ಎಲ್ಲ ಅಂದ್ರೂ ನನ್ನ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡು ಆಕಿಂದ ನಾವು ಸ್ವಲ್ಪ ಬದಲಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಬ್ಬರು ಹೇಳಿದ ಕೆಲಸ ಮಾಡಿದ ಫಸ್ಟ್ ಟೈಮ್ ನಂದಿದ್ರಿ. ಮತ್ತು ಇದರಿಂದನೂ ಸ್ವಲ್ಪ ನಂದು ಎಲ್ಲ ಥರ ಲೈಫ್ ಆಗಲಿ, ನಂದೊಂದು ಮಾತಿನ ವರ್ಲ್ಡ್ ಆಗಲಿ, ನನಗಂತಿ ಬೈಗಳು ಬಿಟ್ಟರೆ ಮಾತಾಡೋಕ್ಕಂತ ನಂಗೆ ಒಟ್ಟು ಬರೋಲ್ಲ ರೀ. ಅದಂತ ನಾನು ಜನಕ್ಕೆ ಗೊತ್ತೈತಿ. ಇಲ್ಲಿ ಬಂದಾಗಿದ್ರೆ ಒಂದು ಬೈಗಳು ಅನ್ನೋದು ನನಗೆ ಭಯ ಹುಟ್ಟಿಲ್ಲ, ಅದೊಂದು ಖುಷಿ ಐತ್ರಿ. ಬಿಗ್ ಬಾಸ್ ಜಂಟಿಯಿಂದ ನಾನು ತುಂಬ ಕಲ್ತಿದ್ದೀನಿ.
ಇಷ್ಟೊಂದು ನನಗೆ ಪೇಷನ್ಸ್ ಇದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಂದ ತಕ್ಷಣ ಸ್ವಲ್ಪ ಬೇಜಾರಾಯಿತು, ಅಯ್ಯೋ ಜಂಟಿಯಲ್ಲಿ ಹೋಗ್ತಾಯಿದ್ದೀನಿ ಅಂತ. ಆಮೇಲೆ ಸ್ಟಾರ್ಟಿಂಗ್ ಮಾಡೋಣ ಮಾತೇ ಆಡ್ತಿರ್ಲಿಲ್ಲ ನನಗೆ. ಅವ್ರು ಮಾತಾಡಿದ್ರು ಆ ಮಾತು ಅರ್ಥ ಆಗ್ತಿರ್ಲಿಲ್ಲ, ನನಗೆ ತುಂಬ ಫಾಸ್ಟಾಗಿ ಮಾತಾಡ್ಬಿಡ್ತಿದ್ರು. ಸೊ ನನಗೆ ಅವ್ರ ಹತ್ರ ಟ್ರಾನ್ಸ್ಲೇಟ್ ಮಾಡಿದಾಗಲಿ ಅವ್ರ ಮಾತನ್ನು ಕೇಳಿಸ್ಕೊಳ್ಳೋದು ಕಲಿತೆ, ಆ ಪೇಷನ್ಸ್ ಕಲಿತೆ. ಜಂಟಿಯಿಂದ ನನಗೆ ನಿಜವಾಗ್ಲೂ ಅಣ್ಣ ಅಂತ ನಾನು ಸುಮ್ಮನೆ ಕರೆಯಲ್ಲ, ನಿಜವಾಗ್ಲೂ ಅಣ್ಣನ ಥರನೇ. ಏನಾದ್ರು ಒಂದು ಸೂಟ್ ಕೇಸ್ ಎತ್ತಕ್ಕೂ ನಂಗೆ ಬಿಡಲ್ಲ, ಇರಪ್ಪಿ ನಾನೇ ಎತ್ತುತ್ತೀನಿ ಅಂತ ಅಷ್ಟು ಇದು ಮಾಡ್ತಾರೆ. ಏನಾದ್ರು ಗ್ಲಾಸಸ್ ಏನಾದ್ರು ಇದ್ದರೆ ಅವರೇ ನಂದೂ ತೊಳೆದಿದ್ದಾರೆ ಎಷ್ಟೊಂದು ಸಲ. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಧ್ಯ ಜಗಳ ಆಗದೆ ಇರೋದಕ್ಕೆ ಕಾರಣ ಅವರೇ. ಮೇಜರ್ ಡಿಸಡ್ವಾಂಟೇಜ್ ಅಂತ ಇನ್ನೇನೂ ಇಲ್ಲ ಬಿಗ್ ಬಾಸ್. ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಐ ಥಿಂಕ್ ಇವತ್ತು ಮಾಳು ಅಣ್ಣನೇ ನನಗೆ ಬೆಸ್ಟ್ ಜಂಟಿ ಮನೇಲಿ ಕೂಡ. ಥ್ಯಾಂಕ್ ಯು ಬಿಗ್ ಬಾಸ್. ಮಧ್ಯಾಹ್ನ 3:30. ಇದು ಬಿಗ್ ಬಾಸ್. ಮೊದಲನೇ ಫಿನಾಲೆ ವಾರದ ಆರಂಭದಲ್ಲಿ ಈ ನನ್ನ ಮನೆಯಲ್ಲಿ ಯಾರೂ ಒಂಟಿಗಳಿಲ್ಲ, ಯಾರೂ ಜಂಟಿಗಳಿಲ್ಲ, ಯಾವ ಅರಸ ಅರಸಿಯರೂ ಇಲ್ಲ. ಈಗ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಆಟದಲ್ಲಿ ಮುಂದುವರಿಯುವ 17 ಸದಸ್ಯರು. ಅವರುಗಳ ಪೈಕಿ ಮನೆಯ ಸದಸ್ಯರ ಸಹಕಾರದಿಂದ ಫೈನಲಿಸ್ಟ್ ಆದಂಥ ಸುಧಿ, ತಮ್ಮದೇ ಸಾಮರ್ಥ್ಯದಿಂದ ಫೈನಲಿಸ್ಟ್ ಆಗಿರುವ ಅಶ್ವಿನಿ ಗೌಡ, ಜನರಿಂದ ಆರಿಸಲ್ಪಟ್ಟು ಫೈನಲಿಸ್ಟ್ ಆದಂಥ ಮಾಳು ಹಾಗೂ ಸ್ಪಂದನ, ಒಟ್ಟು 4 ಫೈನಲಿಸ್ಟ್ಗಳಿದ್ದಾರೆ. ಈ ಮನೆಯಲ್ಲಿ 100 ದಿನ ಇದ್ದು ಗೆಲ್ಲೋದಕ್ಕೆ ವೈಯಕ್ತಿಕ ಸಾಮರ್ಥ್ಯ, ಮನೆಯವರ ಜೊತೆಗಿನ ಮೈತ್ರಿ ಹಾಗೂ ಜನರ ಪ್ರೀತಿ ಅಭಿಮಾನ ಈ ಎಲ್ಲವೂ ತುಂಬ ಮುಖ್ಯ ಎಂಬುದನ್ನು ಫೈನಲಿಸ್ಟ್ಗಳು ಸಾಬೀತುಪಡಿಸಿದ್ದಾರೆ. ಈ 4 ಫೈನಲಿಸ್ಟ್ಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಇನ್ನೊಂದು ವಿಚಾರ, ಫಿನಾಲೆ ವಾರ ಅಂದರೆ ಸಾಕಷ್ಟು ಫನ್ ಇರುತ್ತೆ ಅಂತ ನೀವೆಲ್ಲರೂ ಅಂದ್ಕೊಂಡಿದ್ರೆ ಅದನ್ನು ಇಲ್ಲಿಗೆ ಮರೆತು ಬಿಡಿ. ಕಾರಣ ಈಗಾಗಲೇ ಮನೆಯಲ್ಲಿರುವ 4 ಫೈನಲಿಸ್ಟ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸದಸ್ಯರು ಈ ಕ್ಷಣವೇ ನಾಮಿನೇಟ್ ಆಗಿದ್ದಾರೆ. ಯಾವಾಗ ಬೇಕಾದರೂ ನಡೆಯಲಿರುವ ಈ ಎಲಿಮಿನೇಷನ್ನಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಬೇಕಾದರೆ ಈ ಮನೆಯಲ್ಲಿ ನಿಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಮುಂಬರುವ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವುದು ತುಂಬ ಮುಖ್ಯ. ಈ ಕ್ಷಣದಿಂದ ನಿಮ್ಮೆಲ್ಲರ ಆಟದ ಲಗಾಮು ನಿಮ್ಮ ಕೈಯಲ್ಲೇ ಇದೆ. ಎಲ್ಲರಿಗೂ ಶುಭವಾಗಲಿ. ಅಲ್ಲ ಹಿಂಗೆ ಯಾವಾಗ ತಿರ್ಗಾಡ್ಕೊಂಡಿದ್ದು ನಾವು. ಮಧ್ಯಾಹ್ನ 3:35. ನನಗೆ ಬೇಜಾರದ್ದು ಏನೂ ಅಲ್ಲ. ಧ್ರುವಣ ಅಧಿಕಾರಕ್ಕೆ ಬಂದು ಒಂದು 2 ಅವರ್ ಆಗಿತ್ತು ಅಷ್ಟೇ, ಹಾಕ್ಬಿಟ್ರು ಚಾರ್ಜ್ ಆಗಿ. ಹಂಗೆ ತಾನೇ ಧ್ರುವ ಒಂದು ಏನೋ ಮಾಡಿದ್ದ. ಧ್ರುವನ್ಗೆ ಎಷ್ಟು ಖುಷಿ ಆಯ್ತೋ ಇಲ್ವೋ, ಅಯ್ಯಪ್ಪಪ್ಪಪ್ಪ. ಯಾರೋ ಇವರು ಇವತ್ತು ಒಂದು ಬ್ಲೂ ಕಲರ್ ಟೀ ಶರ್ಟ್ ಹಾಕಿದ್ರು, ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅವ್ರನ್ನ. ಧ್ರುವ ನಿಂದೆ ಹವಾ. ಗಿಲ್ಲಿಂದ ನಾನು ಖುಷಿಯಾಗಿದ್ದೆ. ಅಂದರೆ ಎಲ್ಲ ಮರ್ತು ಖುಷಿ ಆಗ್ತೀವಿ ಗೊತ್ತಾ, ದಟ್ ಈಸ್ ದ ರಿಯಲ್ ಹ್ಯಾಪಿನೆಸ್. ಹೌದು, ಏನೋ ತಲೆಯಲ್ಲಿದೆ ಆದರೂ ಸುಮ್ಮನೆ ನಗ್ತೀವಿ ಅಂದರೆ ದಟ್ಸ್ ನಾಟ್ ರಿಯಲ್ ಹ್ಯಾಪಿನೆಸ್. ಕಾವಿ ನೋಡಿದ್ರು ತಿರುಗು ನೋಡ್ತಾ ಇಲ್ವಲ್ಲ, ನೀನು ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಟ್ಟಿದ್ದೆ. ತಿರುಗುವೆ ಹೋಗುದ್ರು ಅವ್ವಲೇ ಲೈಫ್ನ. ಅಂದರೆ ನಾನೇನಾದರೂ ಗಿಲ್ಲಿ ಈ ವಿಷಯಕ್ಕೆ ನೀನು ಟಾರ್ಗೆಟ್ ಮಾಡ್ಬೋದು, ಚೇಂಜ್ ಆಗಿ ಇದೊಂದು ಕರೆಕ್ಟ್ ಮಾಡ್ಕೊಂಡು ನಾನು ಇರೋದೇ ಹಿಂಗೆ, ಅವ್ರು ಹೇಳಿದ್ರು ಅಂತ ನಾನು ಚೇಂಜ್ ಆಗಲ್ಲ. ಈಸ್ ನಾಟ್ ಚೇಂಜಿಂಗ್ ಆರ್ ಈಸ್ ನಾಟ್ ಕನ್ವಿನ್ಸ್ಡ್ ಬೈ ಎನಿವನ್. ಹಿಂಗಿದ್ದು ನಾನು ಹೊರಗಡೆ ಹೋಗ್ತೇನೆ ಪರವಾಗಿಲ್ಲ, ನಾನಾಗಿ ಹೋಗ್ತೀನಿ ಹೊರಗಡೆ. ಈಸ್ ಲೈಕ್ ದ್ಯಾಟ್. ಕಾವ್ಯ ಅಂತ ಕರಿ ತಿರುಗ್ತೀನಿ, ಕಾವ್ಯ ಅಂತ ಕರಿ ತಿರುಗ್ತೀನಿ, ಪ್ಲೀಸ್. ಕಾವ್ಯ ಅಂತ ಕರಿ ತಿರುಗ್ತೀನಿ, ಪ್ಲೀಸ್. ನಾನು ಪ್ಲೀಸ್ 3 ಎಣಿಸ್ತೀನಿ, ಅಷ್ಟೊಂದು ತಿರುಗ್ಬಿಡು ನೋಡಿ. ಇಲ್ಲ ಮಿರರ್ 3 ಎಣಿಸ್ತೀನಿ. 1 ಸುಮಿರು ಜೋರಿಗೆ ಎಣಿಸ್ರಿ, ತಿರುಗುದ್ಲ. 1 2 2 ಕಾಲು
7:15 7:45 ಸಂಜೆ 6:50. ಫಿನಾಲೆ ವಾರದಲ್ಲಿ 4 ಜನ ಫೈನಲಿಸ್ಟ್ಗಳಿಗೆ ಯಾರಿಗೆ ಫೈನಲಿಸ್ಟ್ ಆಗಲು ಅರ್ಹತೆ ಇಲ್ಲ ಎಂದು ತಿಳಿದುಕೊಳ್ಳಲು ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಅದರ ಅನುಸಾರ ಗಾರ್ಡನ್ ಏರಿಯಾದಲ್ಲಿ ಪ್ರತಿ ಫೈನಲಿಸ್ಟ್ಗೆ ಒಂದೊಂದು ಕೇಕ್ ಮೀಸಲಿದೆ. 4 ಜನ ಫೈನಲಿಸ್ಟ್ಗಳು ತಮಗೆ ಮೀಸಲಾದ ಕೇಕ್ಗಳ ಹಿಂದೆ ನಿಲ್ಲಬೇಕು. ಮನೆಯ ಉಳಿದ 13 ಸದಸ್ಯರು 4 ಜನರಲ್ಲಿ ಫೈನಲಿಸ್ಟ್ ಆಗಲು ಯೋಗ್ಯತೆ ಇಲ್ಲದ ಒಬ್ಬರನ್ನು ಸೂಚಿಸಬೇಕು. ನಂತರ ಆ ಫೈನಲಿಸ್ಟ್ಗೆ ಮೀಸಲಿರುವ ಕೇಕ್ ಕತ್ತರಿಸಿ ತಿನ್ನುತ್ತಾ ತಾನು ಸೂಚಿಸಿದ ಸದಸ್ಯನಿಗೆ ಫೈನಲಿಸ್ಟ್ ಆಗಲು ಏಕೆ ಅರ್ಹತೆ ಇಲ್ಲ ಹಾಗೂ ಆ ಸದಸ್ಯನಿಗಿಂತ ತಾನು ಫೈನಲಿಸ್ಟ್ ಆಗಲು ಎಷ್ಟು ಅರ್ಹ ಎಂಬುದಕ್ಕೆ ಸೂಕ್ತ ಕಾರಣಗಳನ್ನು ನೀಡಬೇಕು. ನಂತರ ಫೈನಲಿಸ್ಟ್ ತನ್ನನ್ನು ತಾನು ಸಮರ್ಥಿಸಿಕೊಳ್ಳಬಹುದು. ಎಲ್ಲ 13 ಸದಸ್ಯರು ಸರದಿ ಮುಗಿದಾಗ ಚಟುವಟಿಕೆ ಕೊನೆಗೊಳ್ಳುತ್ತದೆ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 7:05. ಧ್ರುವಂತ್. ನಾನು ವೀಕೆಸ್ಟ್ ಕಂಟೆಂಡರ್ ಆಗಿ ಸ್ಪಂದನ ಅವ್ರನ್ನ ಆಯ್ಕೆ ಮಾಡ್ತೀನಿ. ಸ್ಪಂದನ ಅವರು ವೀಕೆಸ್ಟ್ ಕಂಟೆಂಡರ್ ಯಾಕಂತಂದರೆ ಫಸ್ಟಿಂದ ಇಲ್ಲಿವರೆಗೆ ಪ್ರತಿ ಸರ್ತಿ ವೀಕೆಸ್ಟ್ ಕಂಟೆಂಡರ್ ಆಗಿ ಅವರೇ ನಾಮಿನೇಟ್ ಆಗಿರೋದು. ಮನೆ ಪ್ರತಿ ಕೆಲಸದಲ್ಲಿ ಅವ್ರು ಯಾವತ್ತೂ ಕಾಣಿಸ್ಕೊಂಡಿಲ್ಲ. ಏನಾದರೂ ಕೊಟ್ಟಾಗ ಬಾರಿ ಹತ್ಕೊಂಡು ಅದನ್ನ ಸ್ವೀಕಾರ ಮಾಡಿದ್ದಾರೆ. ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ನಮ್ಮ ಜೊತೆ ಅಂತೂ ಯಾರ ಜೊತೆನೂ ಇರಲಿಲ್ಲ. ಅವ್ರಿಗೆ ಯಾರು ಫೇವ್ರೇಟ್ ಇದ್ರು ಅವ್ರ ಜೊತೆ ಮಾತ್ರ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಇತ್ತು. ಎರಡನೇದು, ಇನ್ನೊಬ್ರಿಗೆ ಹೇಳ್ತಾರೆ ಅವರು ಯಾಕೋ ಸಿಂಪತಿ ಅಂತ. ಬಹುಶಃ ಇವತ್ತು ಅವ್ರು ಫೈನಲಿಸ್ಟ್ ಆಗಿ ಜನಗಳ ಒಂದು ಸಿಂಪತಿಯಿಂದ ಅವ್ರಿಗೆ ಸಿಕ್ಕಿರೋದು, ನನಗಲ್ಲ. ಇನ್ನು ನಾನು ಯಾಕೆ ಫೈನಲಿಸ್ಟ್ ಅಂತ ನಾನು ಹೇಳ್ತೀನಿ. ಈ ಮನೆದು ರೂಲ್ಸ್ ಅಂತ ಬಂದಾಗ ಫಸ್ಟಿಂದ ಬೇರೆಯವ್ರು ಮಾಡಿದ್ದು ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಿದ್ದೀನಿ ಹೊರತು ನನ್ನ ರೂಲ್ಸ್ ಅಂತ ಬಂದಾಗ ನಾನು ಯಾವಾಗಲೂ ರೂಲ್ಸಲ್ಲಿದ್ದೆ. ಒಂದು. ಎರಡನೇದು, ಟೀಮ್ ಟಾಸ್ಕ್ ಅಂತ ಬಂದಾಗ ಯಾವಾಗಲೂ ಟೀಮ್ಗೋಸ್ಕರ ನಿಂತಿದ್ದೀನಿ, ಆಟ ಆಡಿದ್ದೀನಿ. ಟೀಮಲ್ಲಿ ಆಟಾಡ್ದಿರೋರ್ನು ಕೂಡ ಫೈನಲ್ ಕಂಟೆಂಡರ್ ಆಗಿ ನಾನು ಆಯ್ಕೆ ಮಾಡಿ ಅವ್ರನ್ನ ಸೇಫ್ ಮಾಡ್ಕೊಂಡು ಬಂದಿದ್ದೀನಿ. ದಿಸ್ ಇಸ್ ನಾಟ್ ಫಾರ್ ಸಿಂಪತಿ. ಸೊ ಆಸ್ ಅ ಲೀಡರ್, ಆಸ್ ಅ ಕಂಟೆಸ್ಟೆಂಟ್, ಐ ಡಿಸರ್ವ್ ಟು ಬಿ ಅ ಫೈನಲಿಸ್ಟ್. ಯು ಆರ್ ದ ವೀಕೆಸ್ಟ್ ಫೈನಲಿಸ್ಟ್. ನನ್ನ ಪ್ರಕಾರ ಅವ್ರು ಫೈನಲಿಸ್ಟ್ ಆಗೋಕೆ ಸಾಧ್ಯನೇ ಇಲ್ಲ. ಅವ್ರು ಕಂಟೆಸ್ಟೆಂಟ್ ಆಗೋಕೆ ನನಗಿಷ್ಟ ಇಲ್ಲ. ಫೈನಲಿಸ್ಟ್ ಆಗೋದಕ್ಕೆ ಸ್ಟ್ರಾಂಗ್ ಮೆಂಟ್ಯಾಲಿಟಿ ಇರಬೇಕು. ಸ್ಟ್ರಾಂಗ್ ಮೆಂಟ್ಯಾಲಿಟಿ ಅಂದರೆ ಯಾವುದೇ ಒಪಿನಿಯನ್ಸ್ನ ತಗೊಳ್ಳೋದು ಅಥವಾ ಅದನ್ನು ಹೇಗೆ ಸಾರ್ಟ್ ಔಟ್ ಮಾಡ್ಕೊಳ್ಳೋದು ಅಥವಾ ಅದನ್ನು ಯಾರಿಂದ ಒಪಿನಿಯನ್ಸ್ ಬಂದಿದೆ, ಯಾರು ಹೇಳ್ತಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಮೆಂಟ್ಯಾಲಿಟಿ ಅಟ್ಲೀಸ್ಟ್ ಅಷ್ಟರೂ ಸ್ಟ್ರಾಂಗ್ ಆಗಿರಬೇಕು. ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಹೋಗ್ಬಿಟ್ಟು ಅಯ್ಯೋ ಪ್ಲೀಸ್ ನನಗೆ ಹಿಂಗೆ ನೋವಿದೆ, ಕಷ್ಟ ಇದೆ ಅಂತ ನಾನು ಯಾವತ್ತೂ ಹತ್ತಿಲ್ಲ ಅಥವಾ ಯಾರನ್ನೋ ಇಟ್ಕೊಂಡು ಆಟ ಆಡಿಲ್ಲ. ಯಾರು ಇಷ್ಟು ದಿನ ಒಂದು ಮುಖವಾಡ ಹಾಕ್ಕೊಂಡಿದ್ರು, ಈ ಬ್ಯಾಡ್ಜ್ ಬಂದ ತಕ್ಷಣ ನಾನು ದಾನ ಮಾಡಿದ್ದು ಅಂತ ಯಾರ ಬಾಯಲ್ಲಿ ಬಂತು ಅದರಲ್ಲೇ ಅವ್ರ ಮುಖವಾಡ ಕಳ್ಸಿ ಬಿದ್ದಿದೆ ಇವತ್ತು. ಸೊ ನನ್ನ ಪ್ರಕಾರ ಅವ್ರು ಫೈನಲಿಸ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಪ್ರಕಾರ ಇಲ್ಲಿ ನಿಂತಿರೋರಲ್ಲಿ ಸುಧಿ ಅವರು ಫೈನಲಿಸ್ಟ್ ಕಂಟೆಂಡರ್ ಆಗೋದಕ್ಕೆ ಅರ್ಹರಿಲ್ಲ. ಅವರಿಗೆ ಕೊಟ್ಟಂತಹ ಟಾಸ್ಕಲ್ಲಿ ನನ್ನ ಪ್ರಕಾರ ಅವರು ಅವರ ಬೆಸ್ಟ್ ಕೊಟ್ಟಿಲ್ಲ. ಹಾಗೆ ಕೆಲವೊಂದು ವಿಚಾರದಲ್ಲಿ ಅವರನ್ನು ಎದುರಿಸಿ ಯಾರಾದರೂ ನಿಂತಾಗ ಇವರು ಅವರನ್ನು ಎದುರಿಸಿ ಮಾತು ಆಡಲ್ಲ, ಬೇರೆಯವ್ರನ್ನ ಕಿಂಕರರೇ ಬನ್ನಿ ಏನು ನಡೀತಾ ಇದೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಹೊರತು ಇವರಾಗಿ ಖುದ್ದಾಗಿ ಬಂದು ಯಾವುದೇ ವಿಚಾರ ನಡೀತಾ ಇದ್ರೂ ಕೂಡ ಬಂದು ಅದನ್ನು ರಿಸಾಲ್ವ್ ಮಾಡೋದಾಗಲಿ ಅಥವಾ ಅದನ್ನು ಮುಂದೆ ಕಂಟಿನ್ಯೂ ಮಾಡೋದಾಗಲಿ ಮಾಡೋದಿಲ್ಲ. ಹೆಂಗಳನ್ನಿಟ್ಕೊಂಡು ಅಥವಾ ನನ್ನ ಕೈಲಿ ಆಗಲ್ಲ, ನನಗೆ ಕಷ್ಟ ಆಗತ್ತೆ ಅನ್ನೋ ಕಾರಣ ಕೊಡೋದಾದರೆ ಫೈನಲಿಸ್ಟ್ ಕಂಟೆಂಡರ್ ಆಗಿ ಮುಂದೆ ಹೋದ್ರೂ ನೀವು ಅದೇ ಕಾರಣಗಳನ್ನು ಕೊಡ್ತಾ ಹೋಗ್ತೀರಾ. ಏನೇ ನಡೆದ್ರೂ ನೀವು ಹಿಂದೇಟ್ ಹಾಕ್ತೀರಾ ಹೊರತು ಬಂದು ಅದನ್ನು ನೇರ ನಿಂತ್ಕೊಂಡು ರಿಸಾಲ್ವ್ ಮಾಡಲ್ಲ. ನಿಮಗೆ ಸಿಕ್ಕಿರುವಂತಹ ಪವರ್ ಆಗಲಿ ಸರಿಯಾಗಿ ಬಳಸ್ಕೊಳ್ಳಲ್ಲ. ಸೇವಕರಾಗಿ ನೀವು 100% ನಿಮ್ಮ ಕೆಲಸ ಮಾಡಿದ್ದೀರಾ. ಖಂಡಿತವಾಗ್ಲೂ ನಮ್ಮ ಕೈಲಾದಂತಹ ಪ್ರಯತ್ನವನ್ನ ಮಾಡಿದೀವಿ.
ನೀವು ಸೇವಕರಾಗಿ 100% ಕೊಟ್ಟಿದ್ರೆ ಪ್ರತಿ ವಾರ ಪ್ರತಿ ಸರಿ ನೀವ್ಯಾಕೆ ನಾಮಿನಿ ಆಗ್ತಿದ್ರಿ? ನಿಮ್ಮ ಒಬ್ರಿಗೋಸ್ಕರನೇ ಪಾಪ ಅಭಿನೂ ನಾಮಿನಿ ಮಾಡೋಕೆ ಯಾರಿಗೂ ಉದ್ದೇಶನೇ ಇರಲಿಲ್ಲ. ಮಾಡಿದಕ್ಕೆ ಕಾರಣ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವು ಹೇಳಿದ ರೀಸನ್ ಏನು? ಅಭಿ ಅಲ್ವಾ? ಒಂದೇ ಒಂದು ಕಾರಣ ಇಟ್ಕೊಂಡು 2 ವಾರ ನಾಮಿನೇಟ್ ಮಾಡೋದು ಖಂಡಿತವಾಗ್ಲೂ ಜಸ್ಟಿಫಿಕೇಶನ್. ನೀವು ಹೋದ ವಾರದ ಹಸುರಂದೇ ಹೇಳ್ತಾ ಇದ್ದೀರಾ ಅಲ್ವಾ? ಈಗ ಹಸುರಾಗಿ ನಾನು ಏನೋ ಮಾಡುವಾಗ ಕಾವ್ಯನೋ ಇಲ್ಲಿ ನಾವು ಇನ್ನೊಬ್ಬರನ್ನ ಮಾತು ಕೇಳುವಾಗ್ಲೂ ಅವ್ರಿಗೆ ಶಿಕ್ಷೆ ಕೊಡ್ತಾ ಇರ್ಬೇಕಾ ನಾನು? ನಿಮ್ಮ ಪ್ರಕಾರ ಬಿಗ್ ಬಾಸ್ 100 ಸತಿ ಹೇಳಿದ್ರು ಅವನು ಹಸುರಾಧಿಕಾರಿ ಹಸುರಾಧಿಪತಿ ಅಂತ. ನೀವ್ ಯಾರಾದ್ರೂ ತಗೊಂಡ್ರ ಸೀರಿಯಸ್ ಆಗಿ? ಅದೇ ಹೇಳ್ತಾ ಇರೋದು. ನಾಮಿನೇಷನ್ಗೆ ಕಾರಣ ಕೊಟ್ಟಿದ್ದು ಕಾರಣಗಳೇ ಸಿಗ್ತಿಲ್ಲ. ಮಾತಾಡ್ತೀರಾ ಹೊರತು ಮನೆ ಒಳಗೆ ಹೋದಾಗ್ಲೇ ಬೇರೆ ವ್ಯಕ್ತಿ ಆಗ್ಬಿಡ್ತೀರಲ್ಲ. ವ್ಯಕ್ತಿ ನಂಬೋಣ, ಇಲ್ಲಿ ಕಾಣೋ ವ್ಯಕ್ತಿ ನಂಬೋಣ, ಒಳಗಡೆ ಕಾಣೋ ಡ್ಯುಯಲ್ ಪರ್ಸನಾಲಿಟಿ ನಂಬೋಣ. ನೀವ್ 100% ಕೊಟ್ಟಿದ್ದೀರಾ ಅಂತ ಬೆರಳು ತೋರಿಸಿ ಮಾತಾಡೋದನ್ನ ನಿಲ್ಲಿಸಿ. ಇದು ನಾಲ್ಗೆಲ್ಲಿ ಹೇಳ್ತಿರೋ, ಕಾಲಲ್ಲಿ ಹೇಳ್ತಿರೋ, ಕೂದಲಲ್ಲಿ ಹೇಳ್ತಿರೋ, ಅದು ನಿಮ್ಮ ಆಪ್ಷನ್. ನೀವ್ ಚೂಸ್ ಮಾಡ್ಕೊಳ್ಳಿ. ಆಯ್ತಾ? ನಿಮ್ದಾಯ್ತಾ? ಯಾವುದೇ ಕಾರಣಕ್ಕೂ ನಿನಗಂತೂ ಅರ್ಹತೆನೇ ಇಲ್ಲ, ಅದಂತೂ ಗೊತ್ತು ನನಗೆ. ಅಭಿ ಇಲ್ಲ ಅಂದ್ರೆ ಕಳೆದೋಗಿರ್ತಾ ಇದ್ದೆ. ನನ್ನ ಅರ್ಹತೆ ಬಗ್ಗೆ ಮಾತಾಡೋ ಯಾವ ನಿಮಗಿಲ್ಲ. ನಮ್ದು ಇಷ್ಟವಾದ ಕರೆಕ್ಟ್ ಆಗಿ ಹೇಳ್ತೀವಿ. ಯಾವ ಅರ್ಹತೆನೂ ನಿಮಗಿಲ್ಲ, ನಿಂತೂ ಇಲ್ಲ. ಸಂತೋಷ. ಕೇಕ್ ತಿಂದ? ಓ ಸಕ್ಕದಾಗಿತ್ತು. ಬಿಗ್ ಬಾಸ್ ಹೇಳಿ ದಯವಿಟ್ಟು ಕೂತ್ಕೋ. ನೀವು ಅಸುರಾನು ಅಲ್ಲ, ಅರಸಾನು ಅಲ್ಲ. ಓಕೆ, ನೀನು ಎಕ್ಸ್ಟ್ರಾರ್ಡಿನರಿ ಸೇವಕಿ. ಎಕ್ಸಾಕ್ಟ್ಲಿ ಅದೇ ಹೇಳಿದ್ನಲ್ಲ. ಎಕ್ಸಾಕ್ಟ್ಲಿ ನಾನೇ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಇನ್ನೂ ಏನಾದ್ರು ಮಾತಾಡ ಬಜಾರಾಗ ಅವರು. ನಂದಾಯ್ತು. ರೈಟ್ ಹೇಳಿ. ಸೊ ಬಿಗ್ ಬಾಸಲ್ಲಿ ಜಸ್ಟ್ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಅಲ್ಲದೆ ಜನರನ್ನ ಹೇಗೆ ರೆಸ್ಪೆಕ್ಟ್ ಮಾಡ್ತೀವಿ, ಜನರ ಜೊತೆ ಹೇಗೆ ಬೆರಿತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ವಿಷಯದಲ್ಲಿ ಅವರು ಒಂದು ಕ್ಯಾರೆಕ್ಟರ್ ಬಗ್ಗೆ ಅಥವಾ ನನ್ನ ಒಂದು ವರ್ತ್ ಬಗ್ಗೆ ಒಂದು ವರ್ಡ್ನ ಕೊಡ್ತಾರೆ, ಏನು ಫ್ರೀ ಪ್ರಾಡಕ್ಟ್ ಅಂತ. ಸೊ ಆ ವರ್ತ್ ಗೊತ್ತಿಲ್ಲದೆ ಏನೋ ಫ್ಲೋ ಅಲ್ಲಿ ಹೇಳಿದ್ರೋ ಅಥವಾ ಇನ್ನೊಂದು ಹೇಳಿದ್ರೋ ಅದು ನನಗೆ ಗೊತ್ತಿಲ್ಲ. ಬಟ್ ಯಾಕೆ ಹೇಳಿದ್ರಿ ಅಂತ ಕೇಳಿದಾಗ ನಾನು ಪಾಸಿಟಿವ್ ವೇನಲ್ಲಿ ಹೇಳಿದೆ ಅಂತ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ವೀಕೆಂಡಲ್ಲಿ ಇಲ್ಲ ನಾನು ಈ ಅರ್ಥದಲ್ಲೇ ಹೇಳಿದೆ ಅಂತ ಕೊಡ್ತಾರೆ. ಸೊ ತುಂಬ ಏನಂತಾರೆ ಫರ್ಮ್ ಡಿಸಿಷನ್ಸ್ ಇಲ್ಲ ಅಂತನೋ ಅಥವಾ ಒಂದೊಂದ್ಸಲಿ ಒಂದೊಂದು ಥರ ಮಾತಾಡೋದು ನನಗಿಷ್ಟ ಆಗಲ್ಲ. ಏನೇ ಇರ್ಬೋದು, ಟಾಸ್ಕಲ್ಲಿ 100% ಕೊಡೋದಾಗಿರಲಿ ಅಥವಾ ಮನೆಯಲ್ಲಿ ಯಾವುದೇ ಒಂದು ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಆಗಿರಲಿ, ನನ್ನ ಕಡೆಯಿಂದ ನಾನು 100% ಕೊಟ್ಟಿದ್ದೀನಿ. ಯಾವತ್ತೂ ಒಬ್ಬರ ಬಗ್ಗೆ ನೆಗೆಟಿವ್ ಆಗೋ ಅಥವಾ ಒಬ್ಬರನ್ನ ಕೆಳಗಿಟ್ಟು ಮಾತಾಡಿಲ್ಲ. ಹಾಗಾಗಿ ಅವರು ಆ ಜಾಗದಲ್ಲಿ ನಿಲ್ಲೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತೀನಿ. ಡನ್? ಎಸ್. 2 ಟಾಸ್ಕ್ಗಳನ್ನ ಆಡಿರಬಹುದು, ಆದರೆ ಇಡೀ ತಂಡವನ್ನು ಅಪ್ಪಚ್ಚಿ ಮಾಡಿ ನೆಲದಲ್ಲಿ ಮಲಗಿಸಿದ್ದು ಕಾವ್ಯ. ಯಾವುದೇ ಟಾಸ್ಕಲ್ಲಿ ಗೆದ್ದಿಲ್ಲ. ಹಾಗಾಗಿ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೀನಿ, ಯಾವ ಭರದಲ್ಲಿ ಹೇಳಿದ್ದೀನಿ ಅಂತ ಇಡೀ ಕರ್ನಾಟಕ ಜನತೆ ನೋಡಿದೆ, ಅದರ ಜೊತೆಗೆ ಈ ಮನೆಯವರು ನೋಡಿದ್ದಾರೆ. ದ್ಯಾಟ್ಸ್ ಇಟ್, ಐ ಆಮ್ ಡನ್. ಆ್ಯಂಡ್ ನೀವು ಫೈನಲ್ ಕಂಟೆಂಡರ್ ಆಗಿ ಅಲ್ಲಿ ನಿಲ್ಲೋದಕ್ಕೆ ಕಾರಣ ಯಾರೋ ಆಡಿರೋ ಟಾಸ್ಕ್, ಯಾರೋ ಯೂಸ್ ಮಾಡಿರೋ ಸ್ಟ್ರಾಟಜಿ. ನನಗೋಸ್ಕರ ಯಾರು ಆಡಿದ್ದಾರೆ ಟಾಸ್ಕ್ನ? ಫೈನಲ್ ಕಂಟೆಂಡರ್ ಟಾಸ್ಕಲ್ಲಿ ನಿಮ್ಮನ್ನು ಚೂಸ್ ಮಾಡಿ ಇವರು ಫೈನಲ್ ಕಂಟೆಂಡರ್ ಆಗಿ ಆಡೋದಕ್ಕೆ ಆ ಟಾಸ್ಕಲ್ಲಿ ನೀವು ಆಡೇ ಇರಲಿಲ್ಲ. ಬೇರೆ ಯಾರೋ ಆಡಿದ ಟಾಸ್ಕಲ್ಲಿ ನಿಮ್ಮನ್ನು ಚೂಸ್ ಮಾಡಿ ಯಾರೋ ಆಡಿದ ಟಾಸ್ಕ್ ಅಲ್ಲ. ಫೈನಲ್ ಕಂಟೆಂಡರ್ ಆಗಿ ನಾನು ಬರೋದಕ್ಕೆ ನಾನು ಆಡಿದ ಟಾಸ್ಕೇನೆ ನನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದೆ. ಫೈನಲ್ ಕಂಟೆಸ್ಟೆಂಟ್ ಆಗಿದ್ದೀರಾ, ಕಂಟೆಂಡರ್ ಆಗಿ ಅಲ್ಲಿ ನಿಲ್ಲೋದಕ್ಕೆ. ಹೌದು, ಫೈನಲ್ ಟಾಸ್ಕ್ ನ ಆಡೋದಕ್ಕೆ ಹೌದು ನೀವು ಬಂದಿರೋದು ಬೇರೆಯವ್ರು ಆಡಿರೋ ಟಾಸ್ಕ್. ಉಸ್ತುವಾರಿ ಕೊಟ್ಟಿದ್ರು, ಆಡಿರ್ಬೋದು, ಗೆದ್ದಿಲ್ಲ ಅಂತ ಹೇಳಿದ್ರಲ್ಲ. ಹಾಗಾಗಿ ನಾವ್ ಆಡಿದ ಟಾಸ್ಕ್ ನ ನೀವ್ ಆಡಿದ್ರೆ ಗೆಲ್ತೀರಾ ಅಂತ ಏನ್ 100%? ನಾನು ಆಡಿರೋ ಟಾಸ್ಕ್ ಅಲ್ಲಿ ನಾವೆಲ್ಲ ಯಾವ ಟಾಸ್ಕ್ ಆಡಿದ್ದೀರಾ? ನಾನು ಯಾವ್ದನ್ನ ಗೆದ್ದಿದ್ದೀನಿ ಅದಕ್ಕೆ ನಾನು ಇವತ್ತು ಇಲ್ಲಿರೋದು. ನೀವ್ ಯಾವ ಟಾಸ್ಕ್ ಆಡ್ ಗೆದ್ದಿದ್ದೀರಾ? ಕೆಳಗಡೆಗೆ ಯಾವ್ದ್ರಲ್ಲೂ ಗೆದ್ದಿಲ್ಲ. ನಾನು ಯಾವ ಟಾಸ್ಕ್ ಆಡಿ ಸೋತಿದ್ದೀನಿ, ನೀವ್ ಯಾವ ಟಾಸ್ಕ್ ಆಡಿ ಗೆದ್ದಿದ್ದೀರಾ ಅನ್ನೋದನ್ನ ಇಡೀ ಕರ್ನಾಟಕ ನೋಡಿದೆ, ಎಲ್ರಿಗೂ ಗೊತ್ತಿದೆ. ಗೆದ್ದಿರೋದಕ್ಕೆ ಇಲ್ಲಿ ಬಂದಿರೋದು ನಾನು. ಬೆಸ್ಟ್. ಯು ಆರ್ ದ ಬೆಸ್ಟ್. ದಟ್ಸ್ ಓಕೆ, ದಟ್ಸ್ ಓಕೆ. ದಿ ಬೆಸ್ಟ್. ಬರೀ ಟಾಸ್ಕ್ ಕೊಟ್ರೆ ಮಾಡೋದು, ಟಾಸ್ಕ್ ಅಲ್ಲಿ 100% ಕೊಡೋದು ಅಷ್ಟೇ ಮ್ಯಾಟರ್ ಆಗಲ್ಲ. ಜನರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ, ಯಾವ ರೀತಿ ಮಾತಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮಿಂದ ಆ ರೆಸ್ಪೆಕ್ಟ್ ನನಗೆ ಬಂದಿಲ್ಲ, ಅವಶ್ಯಕತೆ ನನಗಿಲ್ಲ. ಎಲ್ಲರೂ ನೋಡಿದ್ದಾರೆ. ಎಸ್. ರಾತ್ರಿ 7:35.
ಮೊದಲನೇ ವಾರ ಎಲ್ಲ ಸ್ಟಾರ್ಟ್ ಆದಾಗ ಎಲ್ಲರ ಹತ್ರ ಪ್ರೀತಿಯಾಗಿ ಮಾತಾಡ್ತಿರ್ತೀನಿ, ಎಲ್ಲರ ಹತ್ರನೂ ಈಕ್ವಲ್ ಆಗಿ ಮಾತಾಡ್ತೀನಿ. ಬಟ್ ಅವ್ರಿಗೆ ಅದೇನೋ ಅನ್ಸೋದಿಲ್ಲ. ಏನೋ ಟಾಸ್ಕ್ ಅನ್ನೋ ವಿಷಯ ಬರುತ್ತೆ, ಟಾಸ್ಕ್ ಅನ್ನೋ ವಿಷಯದಲ್ಲಿ ಪ್ರತಿಯೊಬ್ಬೊಬ್ರಿಗೂ ಸಪೋರ್ಟ್ ಮಾಡ್ತಿರ್ತೀನಿ. ನಾನು ಯಾರಿಗೂ ಫೇರ್ ಆಗಿ ಅನ್ಫೇರ್ ಆಗಿ ಡಿಸಿಷನ್ ಏನೂ ತೊಗೊಂಡಿರಲಿಲ್ಲ. ಫ್ರೆಂಡ್ ಆಗಿ ಡಿಸಿಷನ್ ತೊಗೊಂಡ್ರಿ ಅಂತ ನನಗೆ ಹೇಳಿದ್ರು. ಬಟ್ ಅವ್ರು ಬಿದ್ದಾಗ ಕೂಡ ನಾನು ಅವ್ರಿಗೆ ಹೇಳಿದೆ, ಹಿಂದೆ ಹೋಗಿ ಕರೆಕ್ಟಾಗಿ ಆಡಿ, ಕರೆಕ್ಟಾಗಿ ಹೋಗಿ ಅಂತ. ಬಟ್ ಅದೇ ಕಾರ್ಡ್ನ ಇಟ್ಕೊಂಡು ನಾನು ಒಂದ್ಸಲ ನಾಮಿನೇಟ್ ಮಾಡ್ತಾರೆ ಅವರು. ಆ ಗ್ರಜ್ ಇಟ್ಕೊಂಡು ನೀನು ಯಾಕೆ ಫೇರ್ ಆಗಿ ಆಡಿದೆ ಅಂತ. ಅವ್ರಿಗೊಂದು ಅಧಿಕಾರ ಸಿಗುತ್ತೆ, ಅಧಿಕಾರ ಸಿಕ್ಕಾಗ ನಮ್ಗೆ ಹೇಳ್ತಾರೆ ಇದನ್ನು ಮಾಡಬೇಕು ಅಂತ. ಎಲ್ರಿಗಿಂತ ಜಾಸ್ತಿ ನಾನು ಎಂತೂಸಿಯಾಸಮಿಂದ ನಾನು ಮೇಕಪ್ ಹಾಕ್ಕೊಂಡು ನಾನು ಮಾಡ್ತೀನಿ ಅಂತ ಮಾಡಿರ್ತೀನಿ. ಅದೇ ಈವ್ನಿಂಗ್ ಬಂದ್ಬಿಟ್ಟು ಅವರು ನಾಮಿನೇಷನ್ ಅನ್ನೋ ಪ್ರಕ್ರಿಯೆ ಬಂದಾಗ ಲಾಸ್ಟ್ ವೀಕ್ ನಾನು ಯಾವುದನ್ನ ಬಿಟ್ಟಿದ್ದೆ, ನನಗೆ ಹರ್ಟ್ ಆಗಿತ್ತು, ಅದನ್ನ ಬಿಟ್ಟಿದ್ದೆ, ಅದನ್ನ ಇಟ್ಕೊಂಡು ಮತ್ತೆ ನನ್ನ ನಾಮಿನೇಟ್ ಮಾಡ್ತಾರೆ. ಅವ್ರು ಹೇಳೋದು ರೀಸನ್ ಏನಂದರೆ ಬೇರೆಯವ್ರು ನಿನ್ಕಿನ್ನ ಈ ಟಾಸ್ಕ್ನ ಕರೆಕ್ಟಾಗಿ ಮಾಡಿದ್ರು ಅಂತ. ಬಟ್ ಅವ್ರೇನು ಮಾಡಿರ್ತಾರೆ ಅದೇ ಥರ ಸೇಮ್ ನಾನು ಮಾಡಿರ್ತೀನಿ. ಆ ಆನ್ಸರ್ ನನಗೆ ಸಿಕ್ಕಲೇ ಇಲ್ಲ. ಸೊ ನನ್ನ ಪ್ರಕಾರ ಅವ್ರು ಕೊಟ್ಟಿದ್ದ ರೀಸನ್ ವ್ಯಾಲಿಡ್ ಅಲ್ಲ. ಆಮೇಲೆ ಅಲ್ಲಿ ಫೈನಲಿಸ್ಟ್ ಆಗಿದ್ರೆ ನಿಮ್ಗೊಂದು ಪವರ್ ಇರುತ್ತೆ, ಅಧಿಕಾರ ಇರುತ್ತೆ, ಅದು ಡಿಸರ್ವಿಂಗ್ ಅಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅದೊಂದು ರೀಸನ್ ಕೊಡಬೇಕು, ಏನೇ ಆದರೂ ಸ್ಟ್ಯಾಂಡಾಗಿ ನಿಂತ್ಕೋಬೇಕು ಅನ್ನೋ ನನ್ನದೊಂದು ಅಭಿಪ್ರಾಯ. ಅದಕ್ಕೆ ಅವ್ರು ಡಿಸರ್ವಿಂಗ್ ಅಲ್ಲ. ಈಗ ನೀವೆಲ್ಲ ಹೇಳಿದ್ರೆ ಅದೇ ಹಳೇದೇ ಇಟ್ಕೊಂಡು ಒಂದು ವಾರದೇ ಹೇಳ್ದ ಅಂತ. ಈಗ ನೀನು 15 ದಿನದಿಂದ ಹೋಗಿ ಅದನ್ನೇ ಹೇಳ್ತಿದ್ಯಾ. ಯಾಕಂದ್ರೆ ನಿನ್ನ ಹತ್ರನೂ ಅದಕ್ಕೆ ಮೇಲೆ ಸ್ಟ್ರಾಂಗ್ ರೀಸನ್ಗಳು ಯಾವುದೂ ಇರೋಲ್ಲ. ಇಲ್ಲಿ ಒಂದೇ ಒಂದು ವಾರದಲ್ಲಿ ಅಷ್ಟೊಂದು ಸ್ಟ್ರಾಂಗ್ ರೀಸನ್ಗಳು ಸಿಗೋಕ್ಕೆ ಒಂದು 40-50 ದಿನ ಆಗಿದ್ರೆ ಬೇಜಾನ್ ರೀಸನ್ಗಳಿರುತ್ತೆ, ಬೇಜಾನ್ ಜಗಳಗಳಾಗಿರುತ್ತೆ, ತುಂಬ ಕಾರಣಗಳಿರುತ್ತೆ. ಒಂದೇ ಒಂದು ವಾರದಲ್ಲಿ 1-2 ರೀಸನ್ಗಳೇ ಇರುತ್ತೆ. ಆಮೇಲೆ ನನಗೆ ಅವತ್ತು ಆಬ್ವಿಯಸ್ಲಿ ಅನ್ನಿಸ್ತು, ಇಲ್ಲ ಅದು ಅವ್ನು ಫ್ರೆಂಡ್ಶಿಪ್ ಮೇಲೆ ಹೇಳ್ತಾವ್ರೆ, ಅದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಣಿಸ್ತಿತ್ತು ನನಗೆ, ನನ್ನ ಪರ್ಸ್ಪೆಕ್ಟಿವಲ್ಲಿ ಅದನ್ನೇ ಹೇಳಿದೆ. ಆಮೇಲೆ ಅದು ನೀವು ಫೈನಲಿಸ್ಟ್ ಆಗೋಕ್ಕೆ ಯಾರು ಅಂದ್ರಲ್ಲ, 15 ದಿನದಿಂದ ಎಲ್ಲ ಟಾಸ್ಕು ನೀವೇ ಪ್ಲಾನ್ ಮಾಡಿ ಎಲ್ಲ ಟಾಸ್ಕಲ್ಲೂ ನೀವೇ ಫಸ್ಟ್ ಹೋಗಿದ್ದೀರಿ. ಬಾಹುಬಲಿ ಥರ ಒಂದೇ ರಿಸಲ್ಟು ಇಲ್ಲ. ಮಾಳು ಆಡಿದ ಒಂದೇ ಒಂದು ಆಟದಲ್ಲಿ ಗೆದ್ಕೊಬಂದು ಮಾಳು ಆಡಿದ 2 ಆಟನೂ ಗೆದ್ಕೊಬಂದು ನಿಮ್ಮ ಟೀಮಿಗೆ ಕೊಟ್ಟರು. ನನಗೂ ಗೆದ್ಕೊಟ್ಟಿರ್ಬೋದು, ನಿಮ್ಮ ಟೀಮ್ಗೂ ಅವ್ರಿಗೆ ಗೆದ್ಕೊಟ್ಟಿದ್ದು. ಕಾವ್ಯ ಹೋಗಿ 4 ಮೂತಿಗಾರು ಮಸಿ ಬೆಳೆದ್ಲು, ನೀನು ದಾಟಕ್ಕೂ ಆಗ್ಲಿಲ್ವಲ್ಲ ಬೇ. ಅದೇ ಅವತ್ತು ನಾನೇನು ತಪ್ಪು ಮಾಡಿದೆ ಅಂತಂದರೆ ಒಬ್ಬರನ್ನ ಕೇಳಿದೆ ನಾನು, ಈ ಥರ ಹೋಗ್ಬೇಕಾ, ನಮ್ಮ ತಲೆಯಲ್ಲಿ ಒಂದಿರುತ್ತೆ ಐಡಿಯಾ, ಈ ಥರ ಹೋಗ್ಬೇಕಾ, ಇಲ್ಲಿಂದ ಹೋಗ್ಬೇಕಾ ಅಂತ. ಆವಾಗ ಅಲ್ಲಿ ಯಾರು ಉಸ್ತುವಾರಿ ಕೊಟ್ಟಿದ್ದು ಅವ್ರು ಹೇಳಿದ್ರು ಇಲ್ಲ ನೀವು ಹೀಗೆ ಸ್ಟ್ರೇಟ್ ಆಗೇ ಬರಬೇಕು ಅಂತ. ಆ ಸ್ಟ್ರೇಟ್ ಆಗಿ ಬಂದ ಸಿಚುವೇಶನ್ ನಾನು ಏನೋ ಪ್ಲಾನ್ ಮಾಡೋದಾಯ್ತು. ಕ್ರಿಕೆಟ್ ಆಡುವಾಗ ಬ್ಯಾಟಲ್ಲಿ ಹೊಡಿಬೇಕು, ಹೆಲ್ಮೆಟಲ್ಲಿ ಹೊಡೆದ್ಬಿಟ್ರೆ ರನ್ ಕೊಡಲ್ಲ ಅಂಪೇರ್. ನೀನು ಹೆಲ್ಮೆಟಲ್ಲಿ ಹೊಡಿಲ್ಲ ಅಂತ ಕೇಳಿದೆ, ಇಲ್ಲ ಸ್ವಾಮಿ ಬ್ಯಾಟಲ್ಲಿ ಹೊಡಿಬೇಕು ಅಂತ ನಾನು ಹೇಳಿದೆ. ನೀನು ಬ್ಯಾಟಲ್ಲಿ ಹೊಡಿಯಕ್ಕೆ ಬರೋಲ್ಲ ಅಂತ ನನಗೆ ಗೊತ್ತಿರಲಿಲ್ಲ. ಅದನ್ನ ನೋಡಿದ್ರಲ್ಲ ಎಲ್ಲರೂ, ನೀನು ಹೆಲ್ಮೆಟಲ್ಲಿ ಹೊಡಿಯಕ್ಕೆ ಹೋಗಿದ್ದು, ಮಾಡಕ್ಕೆ ಹೋಗಿದ್ದು, ಗ್ಲೌಸಲ್ಲಿ ಹೊಡಿಯಕ್ಕೆ ಹೋಗಿದ್ದು. ಹುಡುಗ ಆಡಕ್ ಬಂತು, ಒಳ್ಳೆ ಬೌಲಿಂಗ್ ಮಾಡಿದ್ರು, ಔಟ್. ವೆರಿ ನೈಸ್. ನಾನು ಅದ್ರ ಬಗ್ಗೆ ಟಾಸ್ಕ್ ಅಲ್ಲಿ ಸ್ವಾಮಿ ನಂದು ಗ್ರೇಟ್ ಜಾಬ್. ಆಡಿದ ಒಂದು ಆಟ 3 ಹುಡುಗರು ಗೆದ್ಕೊಂಡ್ ಬಂದ್ರು. ನೀವು ಆಡಿದ ಒಂದೇ ಒಂದು ಆಟ ಗೆಲ್ಲದ್ ಬೇಡ, ಗೆಲ್ಬೋದೇನೋ ಅಂತಾನು ಅನ್ಸ್ಲಿಲ್ಲ. ನೋ ಪ್ರಾಬ್ಲಮ್. ಆ ಸ್ಟ್ರಾಟಜಿ ಏನಿತ್ತು ಅಂತ ಎಲ್ರಿಗೂ ಗೊತ್ತಾಯ್ತು. ನಾನು ಬಂದು ವಾದ ಮಾಡ್ಲಿಲ್ಲ, ನಾನು ಸೋಲ್ಲ, ನಾನು ಒಪ್ಕೊಂಡೆ. ಅಷ್ಟೊಂದು ಚೂರಾರು ಇರ್ಬೇಕಲ್ಲ. ಅವ್ನು 8 ರನ್ ಹೊಡೆದಿ, ನೀನು 3 ರನ್ ಹೊಡೆದಿದ್ರೆ ವಾದ ಮಾಡಬಹುದು. ಹೌದೌದು, ಕರೆಕ್ಟ್. ಇಲ್ಲ ಅಂದಾಗ ಏನ್ ವಾದ ಮಾಡಿ ಸಿಚುವೇಶನ್ ಅಲ್ಲಿ ಯಾರು ಏನ್ ಮಾತಾಡ್ರು ಅರ್ಥ ಆಯ್ತು. ಕರೆಕ್ಟ್. ನನ್ನ ರೀಸನ್ ಅದು. ಓಕೆ, ನನ್ನ ರೀಸನ್ ಇದು. ಹೋದ್ವಾರ ನೀವು ನನ್ನನ್ನು ರಾಶಿಕನ್ನ ನಾಮಿನೇಟ್ ಮಾಡಿದ್ರಿ, ರಾಶಿಕನೇ ಮೇನ್ ಕಾರಣ ಅಂತ. ನಾವು ನಿಮ್ಮ ಹತ್ರ ವಾದ ಮಾಡ್ತಾನೆ ಇದ್ವಿ. ನೀವು ವ್ಯಾಲಿಡ್ ರೀಸನ್ ಕೊಡಿ. ನೀವು ನಾಮಿನೇಟ್ ಮಾಡೋದು ನಮ್ಗೆ ಯಾವತ್ತೂ ತೊಂದರೆ ಆಗಲ್ಲ. ಎಲ್ಲರೂ ಒಬ್ಬರನ್ನ ಒಂದಲ್ಲ ಒಂದು ಸತಿ ನಾಮಿನೇಟ್ ಮಾಡಬೇಕು. ಬಟ್ ಆ ನಾಮಿನೇಷನ್ಗೆ ನಾವು ಕೊಡುವ ಕಾರಣ ಫೇರ್ ಆಗಿರಬೇಕು, ವ್ಯಾಲಿಡ್ ಆಗಿರಬೇಕು. ಅಂದರೆ ನನಗೆ ಕಂಡಿದ್ದು ಬೇರೆಯವ್ರ ಮುಂದೆ ಒಂದು ಮಾಡ್ತೀರಾ, ಬರೀ ನಾವಷ್ಟೇ ಇದ್ದಾಗ ಒಂದು ಮಾತಾಡ್ತಿದ್ದೀರಾ ನೀವು. ಆಮೇಲೆ ಸುಮ್ಮನೆ ಹಾಗೆ ದೂರದಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿದಾಗ ನೀವೆಲ್ಲರೂ ಮೆಚ್ಚಕ್ಕೆ ಓಡಾಡ್ತಿದ್ದೀರೇನೋ ಅಂತ ಅನಿಸುತ್ತೆ ನನಗೆ. ಸದ್ಯಕ್ಕೆ ನಿಮ್ಮಲ್ಲಿ ಆ ವ್ಯಕ್ತಿತ್ವದ ಎರಡು ಮುಖಗಳು ಕಾಣಿಸ್ತಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೀವು ಹೇಳಿದ್ರಿ ಇಲ್ಲೊಂದು ಮಾತಾಡ್ತಾ ಅಲ್ಲೊಂದು ಮಾಡಿ. ನೀವು ಇಡೀ ದಿನ ಎಲ್ಲರ ಮುಂದೆ ಏನಂತ ನಂಬಿಸಿದ್ರಿ ಎಲ್ಲ ಅಂದರೆ, ನಾವು ಇದು ರಕ್ಷಿತಾ ಕೇಕ್ ಹಿಡ್ಕೊಂಡ್ಬಂದು ನಾವು ಕಿತ್ಕೊಂಡು ತಿನ್ಬಿಟ್ಟು ಅಂತ. ಆಮೇಲೆ ನೀವೇ ಅಲ್ಲಿ ಹೇಳ್ತೀರಿ, ನೀನು ಬಂದಂಗೆ ಬಾ, ನಾವು ಕಿತ್ಕೋತೀವಿ, ಯಾರಿಗೂ ಗೊತ್ತಾಗಲ್ಲ, ಇಬ್ಬರ ಮೇಲೂ ಬರಲ್ಲ ಅಂತ. ಆವಾಗ ನೀವು 2 ಥರ ಮಾಡ್ದಂಗಲ್ವಾ? ಇಡೀ ದಿನ ನಂಬಿಸೇ ಇಲ್ಲ ಸರ್. ಸಂಜೆ ಆಗಿರೋದು, ರಾತ್ರಿ ನಮಗೆ ಬಂದಿದ್ದು 5 ನಿಮಿಷ ಆಗಿರ್ಲಿ. ನಿಮ್ದು ಮಾತ್ರ ಆಟ, ನೀವು ಮಾಡಿದ್ರೆ ಆಟ, ನಾವು ಮಾಡಿದ್ರೆ ಏನದು? ಬಹುಶಃ ಇನ್ನೊಂದು ಕೇಕ್ ಕಟ್ ಮಾಡ್ಕೋಬೇಕು ಅನ್ಸುತ್ತೆ, ತಿನ್ಕೊಂಡು ಮಾತಾಡ. ಸಾಕು, ಬೇಡ, ಬಿ ಶುಗರ್ ಇರ್ತದೆ, ನನ್ಗೇನು ಇಲ್ಲ ಸರ್. ಯಾವ್ದಾದ್ರು ಒಂದ್ ಮಾತ್ರ ತಗೊಳ್ಳೋದು ನೋಡಿದೀರಾ? ಐ ಹೆಲ್ದಿ. ನಿಮ್ಮಲ್ಲಿರೋ ಒಂದು ತದ್ವಿರುದ್ಧ ವ್ಯಕ್ತಿತ್ವ ನನ್ನಲ್ಲಿ ಇಲ್ಲ. ಅದು ನನಗೊಂದು ಅರ್ಹತೆಯನ್ನ ಮೂಡಿಸಬಹುದು ಫೈನಲಿಸ್ಟ್ ಆಗಕ್ಕೆ ಅಂತ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ನೀರ್ಗೀರು ಕೊಡ್ರಪ್ಪ, ಯಾರಾದ್ರೂ ಕೊಡಿ. ಅಪ್ಪ ಯಾರಾದ್ರೂ ನೀರು ಬಾಟ್ಲಿದ್ರೆ ಕೊಡಿ. ಯಾರು ನೀರು ಬಾಟ್ಲಿ ತಂದಿಲ್ವ? ಸ್ಪಂದನ ಯಾಕೆ ಅಂದರೆ, ಒಂದು ಗೆಲುವು ಅಥವಾ ಒಂದು ಫೈನಲಿಸ್ಟ್ ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯೋಗ್ಯತೆ ಎರಡೂ ಇರಬೇಕು. ಆದರೆ ಇವರು ಯೋಗ್ಯತೆಯಿಂದ ಹೋಗಿಲ್ಲ, ಯೋಗದಿಂದ ಹೋಗಿದ್ದಾರೆ ಅಂತ ನನಗನ್ಸುತ್ತೆ. ಯೋಗ್ಯತೆ ಕರೆಕ್ಟ್. ಆ ಯೋಗ್ಯತೆ ಕೊಟ್ಟಿರೋದು ಇಲ್ಲಿ ನೋಡ್ತಿರೋರಲ್ಲ, ಜನ ಕೊಟ್ಟಿರೋದು. ಅದನ್ನ ನಾ ಫಸ್ಟೇ ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಆ ಯೋಗ ಕೊಟ್ಟಿದ್ದಾರೆ. ಇಲ್ಲ, ನೀವು ಮಾತಾಡಿ, ನಾ ಮಾತಾಡ್ತೀನಿ.
ಅಲ್ಲ ನಾನು ಯೋಗ್ಯತೆ ನಾನು ಯೋಗ ಯೋಗ್ಯತೆ ಹೇಳಿದ ಅದು ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದಾಗ ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು. ಕೇಳಿಸ್ಕೊಳ್ಳೋ ವ್ಯವಧಾನ ಇರಬೇಕು ಅನ್ನೋರ್ಗೆ ಅದನ್ನ ಫಸ್ಟ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಅಟ್ ಲೀಸ್ಟ್ ನಾವು ಎಲ್ಲ ಕಿರ್ಚ್ತಾ ಇದ್ರು ನಮ್ಮ ವಾಯ್ಸ್ ಕೇಳಿ ಅಂತ ಜೋರಾಗಿ ಕಿರ್ಚಿದೀವಿ, ಅದ್ರ ಮಧ್ಯೆ ನಮ್ಮ ವಾಯ್ಸ್ ಹೋಗುತ್ತೋ ಅಂತ ಕಿರ್ಚಿದೀವಿ. ಆ ಪ್ರಯತ್ನ ಕೂಡ ಮಾಡ್ಲಿಲ್ವಲ್ಲ ಸ್ಪಂದನ. ನಾವು ಹೇಳಿರೋ ನಮಗೆ ಗೊತ್ತಿರೋದ್ರಿಂದ ಆ ಸಮಾಧಾನ ನಮಗಿರುತ್ತೆ. ಇದೇ ಸಾಕ್ಷಿ. ಸೂಪರ್. ಅವಳು ಏನ್ ಮಾತಾಡ್ತಾ ಇದ್ರು ಸೂಪರ್ ಸೂಪರ್. ರಾತ್ರಿ 8:10. ಮಾಡುವವರು ಏನು ಅನರ್ಹರು ಅಂದರೆ ಅವರು ಜನ ಹೊಂದುತ್ತಾ ಇಲ್ಲ. ಆಮೇಲೆ ನಾವು ಮಾತಾಡ್ಸ್ಕೊಂಡು ಹೋದರೆ ಅಷ್ಟೇ ಒಂದು ಅಕ್ಷರ ಮಾತಾಡ್ತಾರೆ. ಅದು ಬಿಟ್ಟು ಅವರು ನಮ್ಮ ಜೊತೆ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಒಂದು ತಮಾಷೆಗಾಗಲಿ ಅವರು ಇನ್ವಾಲ್ವ್ ಆಗ್ತಾ ಇಲ್ಲ. ಬರೀ ಸಾಂಗ್ಗೋಸ್ಕರ ಸೀಮಿತ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಅಡುಗೆ ಮಾಡೋರು ಗಂಡಸರು ಮಾಡೋಂಗಿಲ್ಲ ಅಂತಾರೆ. ನಾನು ಬಂದಾಗಿಂದ ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ದೀನಿ, ನನಗೆ ಅವಮಾನ ಅನ್ನಿಸ್ತಾ ಇಲ್ಲ. ಅದೊಂದು ಕಾರಣಕ್ಕೋಸ್ಕರ ನಾನು ಮಾಡೋ ಹೆಸರು ತೊಗೊಳ್ತಾ ಇದ್ದೀನಿ. ಬಿಗ್ ಬಾಸ್ ನಾವು ಒಂದು ಸ್ವಲ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ನಾ ಸತೀಶ್ ಸರ್ ಅವ್ರ ಟಾಸ್ಕ್ ಅಂತಾಗಲಿ ಒಂದು ಎಂಟರ್ಟೈಮ್ ಆಗಲಿ ಒಂದು ಎಲ್ಲರ ಜೋಡಿ ಬೇರೆದಾಗಲಿ ಅವರು ಒಂದು ಸ್ವಲ್ಪ ಲಾಯಕಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಅವರು ಟಾಸ್ಕ್ ಅಂತ ಬಂದಾಗಂತಿ ನಮ್ಮ ಜೋಡಿ ಪೈಪಾಟ್ ಕೊಡಾಕಂತಿ ಆಗುಲ್ರಿ. ನಾನು ನೇರವಾಗಿ ಹೇಳಾಕತ್ತೀನಿ, ನಾ ಅಂತಿ ಟಾಸ್ಕು ಆಡ್ತೀನಿ, ಮನೆಯವ್ರನ್ನ ಎಲ್ಲರೂ ರಂಜಿಸ್ತೀನಿ, ಎಲ್ಲರ ಜೋಡಿ ಬೆರಿತೀನಿ, ಎಲ್ಲರ ಜೋಡಿ ಹಂಗೆ ಹೊಂದಾಣಿಕೆ ಆಗಿರ್ಬೇಕು ಅನ್ನೋದು ನನಗೆ ಭಾಳ ಗೊತ್ತಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ನಂಗೆ ಅಷ್ಟೇ ಬೆರೆದುಕೊಳ್ತೈತಿ. ಅದಕ್ಕಿಂತ ಜಾಸ್ತಿ ನನಗೆ ತೋರಿಸೋದು ಗೊತ್ತಿಲ್ಲ. ಇದ್ದು ಮಾತು ಇದ್ದಂಗೆ ಹೇಳಿಕೆಸಿಂದ ಕಡ ನುಡಿ ಹೇಳಿಕೆಸಿಂದ ಇಷ್ಟೇ ಇರೋಕೆ ಇಷ್ಟಪಡ್ತೀನಿ. ಅದನ್ನು ಬಿಟ್ಟು ಕಿಸಿಂದ ಸೇರಿಸಿ ಜೋಡಿಸ್ಕೇಸಿಂದ ಮತ್ತೊಂದು ನನಗೆ ಇಲ್ಲಿ ಕಾಂಬಿನೇಷನ್ ಕೂಡಿಸ್ಕೇಸಿಂದ ಜನ ಮೆಚ್ಚೋದು ನನಗೆ ಬೇಕಾಗಿಲ್ಲ. ನಾನು ಜನಕ್ಕೂ ಗೊತ್ತೈತಿ ನಾ ಎಷ್ಟು ಮಾತಾಡ್ತೀನೋ, ನಾ ಅವ್ರಿಗೆ ಎಷ್ಟು ಎಂಟರ್ಟೈನ್ ಕೊಡ್ತೀನೋ ಅನ್ನೋದು ಗೊತ್ತೈತಿ. ಜಾಸ್ತಿ ನನಗೆ ಮಾತಾಡೋಕ್ಕೆ ಇಷ್ಟ ಆಗೋಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಓಕೆ ಸರ್. ಮಾಳು ನನ್ನ ಅಚ್ಚುಮೆಚ್ಚಿನ ಕಲಾವಿದ, ನಾನು ನಿಮ್ಮ ಫ್ಯಾನ್. ಆದರೆ ನಾನು ನಿಮಗೆ ಸುಮಾರು ಸಲ ಹೇಳಿದ್ದೀನಿ, ಈಗಲೂ ಹೇಳೋದೇನಪ್ಪ ಅಂತ ಅಂದರೆ, ನೀವು ಹಾಡುಗಾರಿಕೆಯಲ್ಲಿ ಎಷ್ಟು ಜನಗಳು ಪ್ರೀತಿನ ಪಡೆದಿದ್ದೀರೋ, ಇನ್ನು ಮನೇಲಿದ್ದಾಗಲೂ ಅಷ್ಟೇ ಎಲ್ಲರ ಜೊತೆನೂ ಅಷ್ಟು ಒಂದು ಮನಸ್ಥಿತಿನ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡೋ ಕಡೆನೂ ಗಮನ ಕೊಡಬೇಕು ಅಂತ. ನಾ ಮಾಡಿದ್ದೀನಿ ಕಾಣಿಸಲೇನೋ, ನಾ ಮಾಡಿದ್ದೀನಿ ನೋಡಿಯಲ್ಲೂ ಅನ್ಸಾಯ್ತು ನನಗೆ. ಯಾಕಂದ್ರೆ ನೀನು ಮುಂದೆ ಅಷ್ಟೇ ತಕ್ಕ ಕುಣಿಬೇಕಾಗಿತ್ತು, ನಿನ್ನ ಜೋಡಿ ಅಷ್ಟೇ ಮಾತಾಡಬೇಕಾಗಿತ್ತು, ನಿನ್ನ ಜೋಡಿ ಎಂಟರ್ಟೈನ್ಮೆಂಟ್ ಅಟ್ಟ ಕೊಡಬೇಕಾಗಿತ್ತು, ಅವ್ರನ್ನೆಲ್ಲರೂ ಕುಣಿಸ್ಕೇಸಿ ನಿನಗೆ ಅಟ್ಟ ಜೋಡಿ ಮಾತಾಡಬೇಕಾಗಿತ್ತು ಅನ್ನೋ ಉದ್ದೇಶ ಐತೆ. ಆಮೇಲಿಂದ ನಾನು ಎಷ್ಟು ನನ್ನ ಮಿತಿ ಮೀರಿ ನನ್ನ ಕೋತ್ ಮೀರಿ ನನ್ನ ಲಿಮಿಟೆಡ್ ಮೀರಿ ಮಾತಾಡಿದ ನನಗೆ ಸಾಕ್ಷಿ ಐತಿ. ನನಗೆ ಆತ್ಮಸಾಕ್ಷಿ ಹೇಳತ್ತನು. ನಾ ಏನು ಗೊಳ್ಳಪಳೆಯನ್ನು ಹೇಳುವಂಥ ಮನುಷ್ಯನೂ ಅಲ್ಲ, ನಮ್ಗೆ ಅದು ಬರೋದು ಇಲ್ಲ, ನಮಗೆ ಚೀಟಿಂಗ್ ಐತಿ ಗೊತ್ತೇ ಇಲ್ಲ. ಏನದು ನೈತಾ ಹೇಳಿ ಇದ್ದು ನುಡಿ ಕಡ ನುಡಿ ಹೇಳೋದು ಇಷ್ಟ ನಮಗೆ. ಇನ್ನು ಟಾಸ್ಕ್ ಅಂತ ಬಂದಾಗ ನಿಮ್ಗಂತ ಆಗೋಲ್ಲ ಅಂತ ನಾನು ಹೇಳ್ತೀನಿ. ನನ್ನ ಜೋಡಿ ನೀವು ನಿಂತರ ನಾ ನಿಮ್ಮ ಅಪೋಸಿಟ್ನಾಗ ಗೆಲ್ತು ನೋಡಿ ನನಗೆ ತಾಕೋತೈತಿ, ದಮ್ಮು ಐತಿ, ಅದನ್ನೆಲ್ಲ ರೀತಿ ನನಗೆ ಸ್ಪೆಷಾಲಿಟಿ ಐತಿ. ನನಗೆ ನಿಯತಿ ಅಂದ್ರೆ ಆಡ್ಬೇಕು ಅನ್ನೋದು ಭಾಳ ಆಸೆ ಐತಿ. ಬಿಟ್ಟು ನನಗೆ ನಾನೇನು ಅವ್ರು ಕೊಟ್ಟದ್ದು ನನ್ನ ಮನೆಗೆ ಹೋಗಬಾರ್ದು ಮಾಳು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ತಂದು ನಿಲ್ಸ್ಯಾರ. ಅದನ್ನು ಹೊರತು ಬಿಟ್ಟು ಏನಿಲ್ಲ. ಮಾಳು ಇನ್ನೂ ಆಡಬೇಕು, ಇನ್ನೂ ಎಂಟರ್ಟೈನ್ ಕೊಡಬೇಕು, ಅವನ್ನ ಇನ್ನೂ ಈ ದೊಡ್ಡ ಶೋದಾಗ ಇನ್ನೂ ಕಣ್ತುಂಬ ನೋಡ್ಬೇಕು ಅನ್ನೋದು ಅವ್ರ ಆಸೆ. ಅವ್ರ ಆಸೆನ ಈಡೇರಿಸ್ತು. ಅವ್ರ ಆಸೆನ ಹೆಂಗೆ ಈಡೇರಿಸ್ಬೇಕು ನನಗೆ ಗೊತ್ತೈತಿ, ಅವ್ರ ಮನಸ್ಸನ್ನ ಹೆಂಗೆ ಗೆಲ್ಲಬೇಕು ಅನ್ನೋ ಗೊತ್ತೈತಿ. ಓಕೆ, ಥ್ಯಾಂಕ್ ಯು ಅನಜಿ. ರಾತ್ರಿ 8:20. ಸ್ಪಂದನ ಜೊತೆ ಜರ ಭಾಳ ಮಾತಾಡಂಗಿಲ್ಲ. ಜರ ಮಾಡು ಒಂದು ಮಾತಿಗೆ ನಾನು ಒಂದು ಸಲಗೆ ಹಂಗಲ್ಲ ಮಲ್ಲಮ್ಮ, ಹಂಗಲ್ಲ ತಪ್ಪದು, ಎಲ್ಲರೂ ಸೇರೇ ಮಾಡಬೇಕು. ಆಟ ನಮ್ಮ ಊರ ಕಡೆ ನಮ್ಮ ಪದ್ಧತಿ ಹೇಳ್ತೀವ, ನಿಮ್ಮ ಊರ ಕಡೆ ನಿಮ್ಮ ಪದ್ಧತಿ, ನಮ್ಮೂರ ಕಡೆ ಇಲ್ಲಿ ಪದ್ಧತಿ ನಡೆಯಂಗಿಲ್ಲ ಅಂತಂದರು. ಅದು ಒಂದೇ ಮಾತಿಗೆ ನಾನು ಸರಿ ಅಮ್ಮ, ಆಯ್ತು, ಓಕೆ, ನಾನೇನು ವಾದ ಇಲ್ಲ. ಇದು ಕೇಕ್ ತಿನ್ನೋಕ್ಕೋಸ್ಕರ ನಾಮಿನಿ ಮಾಡಿರೋದು, ಇದು ಬರೀ ಕೇಕ್ ತಿನ್ನೋಕ್ಕೋಸ್ಕರ. ಹೋದ ವಾರ ಕೊಟ್ಟಿದ್ದು ನಿಮ್ಮ ಪಾತ್ರ ನೀವು ಕರೆಕ್ಟಾಗಿ ನಿಭಾಯಿಸಿಲ್ಲ. ಟಾಸ್ಕು ಅಷ್ಟೇ ನೀವು ಯಾವುದು 100% ಹಾಕಿದ್ದೀರ ಅಂತ ನನಗೆ ಅನಿಸ್ಲಿಲ್ಲ. ಆಮೇಲೆ ಯಾರ ಹತ್ರ ಆದರೂ ಮಾತಾಡಬೇಕಂದ್ರೆ ಭಯ ಪಡ್ತೀರ ನೀವು. ಆ ಭಯ ಪಡಬೇಡಿ, ಏನೇ ಇದ್ದರೂ ಮಾತಾಡಿ. ಅದರಿಂದ ನೀವು ಅನರ್ಹರು ಅಂತ ಹೇಳ್ತಾ ಇದ್ದೀನಿ. ಬರೀ ಟಾಸ್ಕ್ ಗೆಲ್ಲೋದಾಗಿದ್ರೆ ನೀವು ಒಲಿಂಪಿಕ್ಸ್ಗೆ ಹೋಗೋದಾಗಿತ್ತು, ಬಿಗ್ ಬಾಸ್ಗೆ ಯಾಕೆ ಬರೋಕ್ಕೆ ಹೋದ್ರಿ ಅಲ್ವಾ?
ಆಮೇಲೆ ಪ್ರತಿಯೊಬ್ಬರ ಹತ್ರ ಮಾತಾಡುವಾಗ ಭಯ ಪಡಲ್ಲ ನಾನು, ಅದೊಂದು ಪ್ರೀತಿ ಅಷ್ಟೇ, ಭಯ ಪಡೋ ಮಗನೇ ಅಲ್ಲ ನಾನು. ನೀವು ಈ ಹಸಿರು ಕಲರ್ ಮ್ಯಾಟಲ್ಲಿ ಬಿಟ್ಟು ಒಳಗಡೆ ಅಲ್ಲಿ ಏನು ನಾನು ನಿಮ್ಮನ್ನು ನೋಡಲಿಲ್ಲ, ಅಂಥದ್ದೇನು ಕಾಣಿಸ್ಲಿಲ್ಲ ನನಗೆ. ನಿಮ್ಗಿಂತ ಜಾಸ್ತಿನೇ ಚೆನ್ನಾಗಿ ಆಟ ಆಡಿದ್ದೀನಿ, ಅದಕ್ಕೆ ನಿಮ್ಮ ಪೊಸಿಷನ್ಗಿಂತ ನಾನು ಅಲ್ಲಿರೋದು ನಾನು ಬೆಟ್ರು ಅಂತ ಅನ್ನಿಸ್ತು. ಫಸ್ಟು ಆದಷ್ಟು ಕೋಪಿಸ್ಕೊಂಡು ನಾಮಿನಿ ಮಾಡಿ, ಹಿಂಗೆ ನಕ್ಕೊಂಡು ಈ ಥರ ಯಾವನಾರು ಪ್ರಪಂಚದಲ್ಲಿ ನೋಡಿ, ಇದರಲ್ಲೇ ನೀವು ಎಷ್ಟು ಸಿಲ್ಲಿ ಅಂತ. ನಾನು ಅಟ್ಲೀಸ್ಟ್ ನಾಮಿನಿ ಮಾಡಿದ ಸಿಲ್ಲಿ ಅಂತ ಇರೋದ್ರಲ್ಲೇ ಸಿಲ್ಲಿ ತನಕ ಕಾಣಿಸ್ತಾ ಇದೆ. ನೀವು ಜಗಳಾಡಿ, ನೀವು ಜೋರಾಗಿ ಮಾತಾಡಿದ್ರೆ ನಾನು ಜೋರಾಗಿ ಮಾತಾಡ್ತಾ ಇದ್ದೆ. ಕೇಕ್ ತಿನ್ನೋಕ್ಕೋಸ್ಕರ ನಾಮಿನಿ ಮಾಡ್ತಾ ಇರೋದು ನೀವು. ನನಗೆ ಅನ್ಸಿದ ಪ್ರಕಾರ ಫಸ್ಟು ಸುದಿಯೋನ ನೋಡಿದ ತಕ್ಷಣ ಒಬ್ರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನ್ಸುತ್ತೆ. ಬಟ್ ನೀವು ಸ್ಟ್ರಾಂಗ್ ಅಲ್ಲ, ಯು ಆರ್ ಅ ವೀಕ್ ಕಂಟೆಸ್ಟೆಂಟ್ ಅನ್ನೋ ನನ್ನ ಅಭಿಪ್ರಾಯ. ಬಿಕಾಸ್ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲೇ ನೀವೇನು ಮಾಡಿಲ್ಲ. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ನನಗೆ ಇಂಚು ಗೊತ್ತು, ನಾನು ಅದರಲ್ಲೇ ಬೆಳೆದಿರೋದು ಅದೆಲ್ಲ ನನಗೆ ಗೊತ್ತು. ಇದೇ ಮಾತು ನೀವು ಬರೀ ಮಾತಾಗೋಗಿದೆ ಅಷ್ಟೇ, ಬಟ್ ನೀವು ಯಾವುದೂ ಪ್ರೂವ್ ಮಾಡಿಲ್ಲ. ಇನ್ನೊಂದು, ನೀವು ನನಗೆ ಎರಡು ಮುಖ ಅಂತ ಅನ್ಸುತ್ತೆ. ನೀವು ಎಲ್ಲ ಜೊತೆನೂ ಗುಡ್ ಬುಕ್ಸಲ್ಲಿ ಇರೋಕ್ಕೆ ಟ್ರೈ ಮಾಡ್ತಿದ್ದೀರಾ, ಬಟ್ ಅದು ಬಿಗ್ ಬಾಸ್ ಮನೇಲಿ ಆಗಲ್ಲ. ನೀವು ಒಂದು ವಾರದಲ್ಲಿ ಏನು ಮಾಡಿದ್ರಿ ಹೇಳಿ? ನಾನು ಮಾಡ್ತಾ ಇದ್ದೀನಿ. ಎರಡನೇ ವಾರದಲ್ಲಿ ಏನು ಮಾಡಿದ್ರಿ ಹೇಳಿ? ನನಗೋಸ್ಕರ ಏನು? ಒಂದನೇ ವಾರ ಏನು ಮಾಡಿದ್ರಿ ಹೇಳಿ? ಎರಡನೇ ವಾರ ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನಿಮಗೆ ಒಂದು ಪವರ್ ಕೊಟ್ಟಿತ್ತು, ಅದನ್ನ ಯೂಸ್ ಮಾಡೋಷ್ಟು ನಿಮ್ಗೆ ಆಗಿಲ್ಲ. ಇಡೀ ಮನೆ ಓಡಾಡ್ಕೊಂತಾ ಇದ್ರಿ, ನಿಮಗೆ ಮಾತಾಡಕ್ಕೂ ಆಗ್ಲಿಲ್ಲ. ಯಾರನ್ನೋ ಒಬ್ರನ್ನ ಕಳಿಸಿ, ಯಾರನ್ನೋ ಒಬ್ರನ್ನ ನೀವು ಮಾತಾಡಿ ಅಂತ ಇದ್ರಿ. ನೀವೇನು ಮಾಡಿಲ್ಲ. ಇಡೀ ವಾರ ನೀವು ಮಾಡಿರೋದು ಹೆಂಗ್ ಗೊತ್ತಾ? ತಿಂದಿರೋದು ಅವ್ರ ಕಡೆ. ನಾನು ಬರೀ ತಿಂದಿರೋದೇ. ನಿಮ್ಗೆ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿಲ್ಲ. ಅದನ್ನೇ ಹೇಳಲ್ವಾ? ಒಂದ್ ಟೀಮ್ ಅಲ್ಲಿ ನಾನೇನೋ ಹೇಳಿರ್ತೀನಿ ಅಂತ ಅಲ್ಲ, ಇನ್ನೊಬ್ರಿಗೆ ಹೋಗಿ ಹೇಳ್ತೀರಾ ಅಲ್ಲ. ನೀವು ಹೇಳೇ ಇರಲ್ಲ ನೀವೇ ತಾನೇ ಕೂತಿದ್ದೀರಿ. ಹೌದಾ? ನೀವು ಬರೀ ಸತ್ಯ, ಬರೀ ಸುಳ್ಳು, ಬರೀ ಸತ್ಯದಲ್ಲೇ ಹೇಳ್ಕೊಂಡಿರೋದು. ನಾಟಕ ಅಂತ ತೋರ್ತಿಲ್ಲ, ನೀವೇನ್ ಮಾಡ್ತೀರಾ? ನಾಟಕನೇ ಮಾಡ್ತಾ ಇದ್ದೀರಾ. ಐ ಆಮ್ ಡಿಸರ್ವ್ ಮೋರ್. ಎರಡು ವಾರದಲ್ಲಿ ಏನೇನ್ ಮಾಡಿದಿರಿ? ಏನ್ ಮಾಡಿದಂತ ಇಡೀ ಕರ್ನಾಟಕ ನೋಡ್ತಿದ್ರಲ್ಲ? ನೋಡಿದೆ, ಅದಕ್ಕೆ ಎಲ್ಲ ಸತಿ ನೀವೇ ನಾಮಿನೇಟ್ ಆಗಿದ್ದು. ಎಲ್ಲ ಸಲ ನಾನು ನಾಮಿನೇಟ್ ಆಗಿಲ್ಲ, ಒಂದೇ ಸಲ ನಾಮಿನೇಟ್ ಆಗಿಲ್ಲ. ಸೇಫ್ ಆಗಿದ್ದೀನಿ ನಾನು. ಅಟ್ಲೀಸ್ಟ್ ಬಿಗ್ ಬಾಸ್ ಏನು ಮಾಡಿಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸ್ತಾ ಇರು. ಬಿಗ್ ಬಾಸ್ ಮನೆಯಲ್ಲೇ ಇದ್ದೀನಿ ನಾನು. ನೀವು ಅದೇ ಲಿಸ್ಟ್ ಅಲ್ಲಿ ಇದ್ದೀರಾ. ಇವತ್ತು ನೀವು ಅದೇ ಲಿಸ್ಟಿಗೆ ಬರ್ತೀರಾ. ಯಾರು ಹೋಗ್ತಾರೆ, ಯಾರು ಇರ್ತಾರೆ ಅಂತ ನೋಡಿ. ಅವತ್ತು ಕೇಕ್ ತಿಂದು ಇಡೀ ಮನೆಯವ್ರದೆಲ್ಲ ಕಿತ್ಕೊಂಡ್ರಿ. ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ನೀವಿಬ್ರೇ ತಪ್ಪು ಮಾಡಿದ್ದು ಅಂತ ಹೇಳ್ತೀರಾ. ಅಲ್ಲೇ ಗೊತ್ತಾಗುತ್ತೆ ನೀವೆಷ್ಟು ನಾಟಕ ಅಂತ. ಐ ಆಮ್ ಡನ್. ಥ್ಯಾಂಕ್ ಯು. ರಾತ್ರಿ 8:40. ಸೊ ನಾನು ಮಾಳು ಅವರಿಗೆ ಚೂಸ್ ಮಾಡ್ತೀನಿ. ಯಾಕೆಂದರೆ ಆ್ಯಕ್ಚುಲಿ ಮನೆಗೆ ಬಂದ ನಂತರ ಇದೆ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಸ್ಟ್ಯಾಂಡ್ ತಗೋಬೇಕು. ಓಕೆ, ನಾವು ನಮಗೆ ಸ್ಟ್ಯಾಂಡ್ ತಗೊಳ್ಳಿಲ್ಲ ಅಂದರೆ ಯಾರು ನಿಮಗೆ ಸ್ಟ್ಯಾಂಡ್ ತಗೊಳ್ಳಲ್ಲ. ನಾನು ಒಂದು ನೋಟಿಸ್ ಮಾಡಿದ್ದೀನಿ. ಒಂದು ನಿಮ್ಮ ಜಗಳ ಆಗ್ತಾ ಇತ್ತು. ಆ ಟೈಮಲ್ಲಿ ನಿಮಗೆ ನಿಮ್ಮ ಪಾಯಿಂಟ್ಸ್ ಗೊತ್ತಿತ್ತು. ಮೇ ಬಿ ನೀವು ಕರೆಕ್ಟ್ ಇದ್ದೀರಾ. ನೀವು ಯಾವಾಗ ಹೇಳ್ತಾ ಇದ್ದೀರಲ್ವ, ಯಾರು ನಿಮ್ಮ ಅದೇ ಪಾಯಿಂಟ್ಸಿಗೆ ಕೇಳಲೇ ಇಲ್ಲ. ಯಾರು ನಿಮಗೆ ಹಾಗೆ ಹೇಳಿದರು, ಓ ನೀವು ಸುಮ್ಮನೆ ಇರಿ, ನಿಮಗೆ ಗೊತ್ತಿಲ್ಲ, ಅರೆ ನೀವು ಸುಮ್ಮನೆ ಇದೇ ಮಾಡು ಅಂತ. ಆ ಟೈಮಲ್ಲಿ ನೀವು ಎಂತ ಮಾಡಿದ್ರಿ ಗೊತ್ತುಂಟಾ? ಸೈಲೆಂಟ್ ಆಗಿಬಿಟ್ಟಿದ್ರಿ, ಲೈಕ್ ಸುಮ್ಮನೆ ಆಗಿದ್ರಿ. ಸೊ ಭಯ ಪಡಬೇಡಿ, ಯಾಕೆಂದರೆ ಇಲ್ಲಿ ಇದೇ ಮನೆಯಲ್ಲಿ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಎಲ್ಲರೂ ನಾವು ಒಂದೇ. ಓಕೆ, ಸೊ ಅದೇ ನನಗೆ ಒಂದು ಇದೇ ಆಯಿತು. ಸೊ ನೀವು ನಿಮಗೆ ಸ್ಟ್ಯಾಂಡ್ ತಗೊಳ್ಳಿ ಅಷ್ಟೇ. ಓಕೆ, ನಾನು ಅದನ್ನು ಹೇಳಬೇಕು. ಅವ್ರು ಯಾಕೆ ಡಿಸರ್ವಿಂಗ್ ಇಲ್ಲ, ನೀನು ಯಾಕೆ ಡಿಸರ್ವಿಂಗ್ ಇದೆಯಾ? ಇಲ್ಲ, ನಾನು ಡಿಸರ್ವಿಂಗ್ ಇಲ್ಲ. ಹಾಂ, ಜಸ್ಟ್ ಅವರಿಗೆ ಹೇಳಿದ್ದೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಬಿಗ್ ಬಾಸ್ ಟೋಲ್ಡ್ ಯು? ಅವರು ಯಾಕೆ ಡಿಸರ್ವಿಂಗ್ ಇಲ್ಲ ಅಂತ ನೀನು ಹೇಳಬೇಕು. ಕೇಕ್ನ ತೊಗೊಂಡು ತಿಂತ ನೀನು ಯಾಕೆ ಡಿಸರ್ವಿಂಗ್ ಇದೆಯಾ? ಮೇ ಬಿ ಐ ಆಮ್ ಕ್ಯಾಪೇಬಲ್. ನನಗೆ ಅದೇ ರೀಸನ್ಸ್ ಗೊತ್ತಿಲ್ಲ. ಯಾವಾಗ ಬೇಕು ಆ ಟೈಮಲ್ಲಿ ನಾನು ಸ್ಟ್ಯಾಂಡ್ ತಗೋಬೋದು ನಾನು ಹಾಗೆ. ಸೊ ಮೇ ಬಿ ನೀವು ಮಾತಾಡಿದ ನನಗೊಂದು 100%ದಾಗ ಒಂದು 80% ಎಲ್ಲ ಹೋಗೈತಿ, 20% ಅಡ್ಡ ತಿಳ್ದೈತಿ. ಅದನ್ನ ಅಷ್ಟೇ ಹೇಳ್ತೀನಿ ನಾನು. ಯಾಕಂದ್ರೆ ನನ್ನ ಮಾತು ನಿನಗೆ ಅರ್ಥ ಆಗತ್ತಿಲ್ಲೋ ಗೊತ್ತಿಲ್ಲ, ಅರ್ಥ ಆಗತೈತಿ ಅಂತ ತಿಳ್ಕೊಂಡು ಮಾತಾಡ್ತೀನಿ. ಆ ಪಿಯಲ್ಲಿ ನನಗೆ ಗೇಮ್ ಅಂತ ಬಂದಾಗ ನನ್ನ ಟೀಮ್ ಅಂತ ಇರ್ತೈತಿ. ಆ ಟೀಮ್ ಒಂದು ಜಕ್ಕೊಂಡು ಹೋಗೋದಾಗಲಿ, ಅವ್ರು ಒಂದು ಗೇಮ್ ಒಂದು ಗೆಲ್ಲೋದಾಗಲಿ, ಒಂದು ನಾವು ಅದನ್ನು ತಗೋಬೇಕಾಗಿರ್ತೈತಿ ಅಂದ್ರೆ ನಾನು ಸುಮ್ಮನೆ ಕೂತಿಲ್ಲ ಪಿ. ಇಲ್ಲ ಸರ್, ನಾನು ಗೇಮಲ್ಲಿ ಮಾತಾಡೋದಿಲ್ಲ. ನೀವು ಯಾವಾಗ ಹೊರಗೆ ಇದ್ದೀರಾ,
ನೀವು ಒಳಗೆ ಇದ್ದೀರಾ, ಆ ಟೈಮಲ್ಲಿ ನಿಮಗೆ ಎಂತ ಹೇಳಲಿಕ್ಕೆ ಇತ್ತು, ಯಾರು ನಿಮ್ಮ ಪಾತ್ರ ಕೇಳಲಿಲ್ಲ. ಯಾಕಂದ್ರೆ ಆಪೇಲಿ ಅವ್ರು ನನಗೆ ಕಡಿಮೆ ಮಾತಾಡ್ತಾನೆ, ಅವ್ರು ಜಾಸ್ತಿ ಮಾತಾಡ್ತಾರೆ ಇಷ್ಟ. ಅವ್ರು ಜೋರು ಬಾಯಿ ಮಾಡ್ತಾರು, ಸಾವಕಾಶ ಬಾಯಿ ಮಾಡ್ತಾನೆ ಇಷ್ಟ. ಅವ್ರ ದನಿಗೆ ನಂದು ಎಫರ್ಟ್ ಹಾಕೋಟ್ ನನಗೆ ಅಟ್ ಇದನ್ನೆಲ್ಲ ಅಲ್ಲಿ ಅಟ್ ತಲೆ ಅದು ಬೇಕಾಗಿಲ್ಲ. ಮತ್ತು ಅದೊಂದಪ್ಪಿ ನಾ ತಿಳ್ಕೊಂಡಿರ್ತಾನೆ ಯಾರು ಹೆಂಗೆ ಯಾರು ಏನು ಮಾಡ್ತಾರೋ ಏನಿಲ್ಲ, ಅವ್ರು ಎಷ್ಟೈತಿ ಅವ್ರ ನೀರು ಎಷ್ಟೈತಿ ಅನ್ನೋ ತಿಳ್ಕೊಂಡು ಕಿಸಿಂದ ನಾನು ಗಪ್ಪಿಗಿರ್ತೀನಪ್ಪಿ. ಅವ್ರ ಜೋಡಿ ನಂಗೆ ಗುದ್ದಾಡಕ್ಕೆ ನನಗೆ ಅಟ್ ಇದನ್ನೆಲ್ಲ ಟೈಮಿಂಗ್ ಎಲ್ಲ ತಿಳ್ಕೊ. ಅದೇ ನಿಮ್ಮ ಇಷ್ಟ. ನನಗೆ ಅನಿಸ್ತಿತ್ತು ನಿಮಗೆ ಆ ಟೈಮಲ್ಲಿ ಹೇಳಬೇಕು, ಹೆಂಗ ಕೂಡ ಹೇಳಬೇಕು. ಆಯ್ತು, ಇದೊಂದು ದೊಡ್ಡ ರೀಸನ್ ನಮ್ಮಲ್ಲಿಂದ. ಓಕೆ ಸರಿ ಸರಿ ಹಾಂ ಓಕೆ. ರಾತ್ರಿ 8:50. ಬಿಗ್ ಬಾಸ್, ನಾನು ಫೈನಲಿಸ್ಟ್ ಆಗೋಕ್ಕೆ ಅನರ್ಹರಾಗದೇ ಇರೋರು ಅಶ್ವಿನಿ ಮೇಡಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಬಾ ಕೇಕ್ ತಿನ್ನು ಫಸ್ಟ್. ಇಲ್ಬಾ ಅಲ್ಲೇ ಚಾಕು ಅಲ್ಲೇ ಐತೆ. ಎಲ್ಲ ಅಲ್ಲಿ ಹೋಗ್ತಿದ್ಯಾ? ಮನ್ಸಲ್ಲೊಂದು ತಲೆಯಲ್ಲೊಂದು ಇತ್ತ ಅಂತ ಇಲ್ಲ ನಾನು ಸ್ಟೆಪ್ಪು. ಈ ಮುಕ್ಕಲು ಎಷ್ಟು ದೊಡ್ಡ ಕೇಕು. ದೇವ್ರಿ, ಏನು ಖುಷಿ ಅವನಿಗೆ. ಹೋಗ್ಲಿ ಹೇಳು ಫಸ್ಟ್, ಆಮೇಲೆ ತಲೆನೇ ಕಟ್ ಮಾಡ್ಕೊಂಬಂದಿದ್ದೀನಿ. ನಾನು ಹೇಳೋದು ಒಂದೇ ಒಂದು, ಈ ಮನೇಲಿ ಹೋದ ವಾರ ಬಂದಿರೋ ರಕ್ಷಿತನವೇ ನೀಟಾಗಿ ಮೈಕ್ನ ಫಾಲೋ ಮಾಡ್ತವ್ರೆ. ದಿಸ್ ಇಸ್ ಬೇಸಿಕ್ ಸೆನ್ಸು. ನೀವು 15 ದಿನದಿಂದ ಏನೇನೋ 150 ಸಲ ಅಶ್ವಿನಿ ಗೌಡ ಅವರೇ ಮೈಕ್ ಹಾಕೊಳ್ಳಿ, ಅಶ್ವಿನಿ ಗೌಡ ಅವರೇ ಮೈಕ್ ಹಾಕೊಳ್ಳಿ, ಎಲ್ಲದಕ್ಕೂ ಸ್ಟ್ಯಾಂಡ್ ತಗೊಳ್ಳೋ ನೀವು ನಿಮ್ಮ ಮೈಕ್ನಾಗ ಸ್ಟ್ಯಾಂಡರ್ಡ್ ಬಿಟ್ಬಿಟ್ಟು ಬರ್ತೀರಾ? ಆಯ್ತಾ? ಒಂದು ಸೆಕೆಂಡು, ನಮಗೆ ಕಾನ್ಫಿಡೆನ್ಸ್ ಐತೆ, ನಿಮಗೆ ಓವರ್ ಕಾನ್ಫಿಡೆನ್ಸು. ಯಾಕೆಂದರೆ ಆಡಿರೋದು ಬಕೆಟಿಂದ ಬರೋ ಗೇಮು, ಬೆಲ್ಲೇ ಹೊಡಿಲಿಲ್ಲ. ಐ ಆಮ್ ಯು, ದಟ್ ಈಸ್ ಮೀ, ದಟ್ ಈಸ್ ಮೀ, ಸಾರಿ ದಿಸ್ ಇಸ್ ಮೀ, ದಿಸ್ ಇಸ್ ಮೀ ಅಂದ್ರೆ ಅದು ಎರಡನೇದು. ಕಾನ್ಫಿಡೆನ್ಸ್ ಇಲ್ಲ, ಓವರ್ ಕಾನ್ಫಿಡೆನ್ಸ್. ಮೂರನೇದು ಕಾನ್ವರ್ಸೇಷನ್ ಎಲ್ಲ ಇಬ್ರಿಗೆ ಜಗಳ. ಈಗ ನನಗೆ ಚಂದ್ರನಿಗೆ ಜಗಳ ಆಗೈತೆ ಅಂದರೆ ಆ ಜಗಳ ಮುಗ್ದೈತದೆ. ನೀವು ಲಾಸ್ಟಲ್ಲಿ ತಿರುಗಿ ಕೊಡ್ತಾರ ಜಡ್ ಥರ ಸ್ಟೈಲಾಗಿ ಬರ್ತೀರಾ. ಚಂದ್ರಣ್ಣ ಬನ್ನಿ, ಏನು ನಡೀತು, ವಾಟ್ ಆರ್ ದಿಸ್ ಹ್ಯಾಪನಿಂಗ್? ತಿರ್ಗಾ ಫಸ್ಟಿಂದ ಸ್ಟಾರ್ಟ್ ಮಾಡೋದು. ಇದು ಡಿಲೇ ಆಗ್ತಾ ಇದೆ. 3 ಪಾಯಿಂಟ್ ಉತ್ತರ ಕೊಡಿ. ಓಕೆ, ಫಸ್ಟ್ ಮೈಕ್ದು ಹೇಳಿದೆ ಅಲ್ವಾ? ಮೈಕ್ದು ನಾನು ಹೌದು ಮರ್ತಿದ್ದೀನಿ, ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಒದ್ದೇ ಕೈಯಲ್ಲಿ ನಾವು ಮೈಕ್ನ ಮುಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಹೊರಗಡೆ ಬಂದು ಒಳಗಡೆ ಬರೋ ಅಷ್ಟರಲ್ಲಿ ಬಿಗ್ ಬಾಸ್ ಅದನ್ನು ಹೇಳ್ತಾ ಇದ್ರು. ಓಕೆ, ಗೇಮ್ ಅಂತ ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ನಾವು ಬಂದಮೇಲೆ ಯಾರಿಗೆ ಯಾವ ಗೇಮ್ ಕೊಡ್ತಾರೆ ಅಂತ ಗೊತ್ತಿರೋದಿಲ್ಲ. ಸೊ ಆ ಆಟಗಳು ಹೇಗಿರಬೇಕು ಅಂತ ನಿರ್ಧಾರ ಮಾಡೋದು ಬಿಗ್ ಬಾಸ್. ಹಾಗಾಗಿ ನನಗೇನು ಆಟ ಕೊಟ್ಟಿದ್ರು ಅದನ್ನು ನಾನು ತುಂಬ ಫೋಕಸ್ಡ್ ಆಗಿ ತುಂಬ ಚೆನ್ನಾಗಿ ಆಟ ಆಡಿರೋದಕ್ಕೆ ಇವತ್ತು ನಾನು ಇಲ್ಲಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ 3ನೇ ಪಾಯಿಂಟ್ ನೀನು ಕೇಳ್ತಾ ಇದ್ದೆ, ಯಾರೇ ಜಗಳ ಆಡಿದ್ರು ಕೂಡ ನೀವು ಬಂದುಬಿಡ್ತೀರಾ, ಅವ್ರ ಜಗಳ ಮುಗ್ದಿದ್ರು ನೀವು ಬರ್ತೀರಾ ಅಂತ. ಸೊ ಮನೆಗೆ ಒಬ್ಬ ಅರಸಿ ಅಂತ ಆದಾಗ ನಾವೆಲ್ಲರೂ ಕೂಡ ಒಂದೇ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಾನೊಂದು ಲೀಡ್ ತಗೋತಾ ಇದ್ದೆ. ಅದು ಸೇವಕರಿಗೆ ಆಗಿರ್ಬೋದು, ನನ್ನ ಒಂಟಿಗಳಿಗೆ ಆಗಿರ್ಬೋದು, ಏನೇ ಆದರೂ ಕೂಡ ಅದನ್ನು ಸ್ಟ್ಯಾಂಡ್ ನಾನು ತೊಗೋಬೇಕು ಅನ್ನೋದು ನನಗೆ ಗೊತ್ತಿತ್ತು. ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಫಸ್ಟು ಟವಲಲ್ಲಿ ಕೈ ಒರೆಸ್ಕೊಳ್ಳಿ. ಇಲ್ಲ, ನಾಳೆ ನಾನು ಮೈಕ್ ಬಿಟ್ಟು ಬರ್ತೀನಿ, ನೀನು ನನಗೆ ಅದು ಹೇಗೆ ಅಂತ ತೋರಿಸು ಪ್ರಾಕ್ಟಿಕಲಿ. ನಂಗೆ ಥಿಯರಿಟಿಕಲಿ ನಂಗೆ ಗೊತ್ತಾಗಲ್ಲ. ಮತ್ತೆ ನೀನು ಯಾಕೆ ಹೇಳ್ತಿದ್ಯಾ? ಅದಕ್ಕೆ ನೀನೇ ಮಾಡೇ ತೋರಿಸ್ಬಿಡು. ಈಗ ಹೇಳಿದ್ರಲ್ಲ ನೀವು ನಂದೇ ಇಡ್ಲಿ ಅಂತ. ಆಕ್ಚುಲಿ ಕೆಲಸ ಮಾಡ್ತಿರೋರಿ ನೀವು. ಮಾಡ್ಲೇಬೇಕು, ನನ್ನ ಅರಮನೆ ನಾನು ಮಾಡ್ಲೇಬೇಕಾಯ್ತು. ನಿಮ್ಮ ಒಬ್ಬರದ್ದು ಮಾತ್ರ ನನ್ನ ಅರಮನೆ, ನಾನು ನಂದು ಅಂತ ಅದು ಅವ್ರದಲ್ವಾ ಅರಮನೆ? ಅದಕ್ಕೇನೆ ಅವ್ರಿಗೆ ತಪ್ಪಾದ್ರೂ ತಪ್ಪು ಕಲ್ಪನೆ ಇದೆ. ಹೌದಪ್ಪ, ನನಗೆ ಕೊಟ್ಟಿರೋ ಪಾತ್ರನ ನಿಭಾಯಿಸಲೇಬೇಕು. ನಿನಗೊಬ್ಬ ಅರಸ ಕೊಟ್ರೆ ನೀನೇನ್ ಮಾಡ್ತೀಯಾ? ಒಬ್ಬ ಅರಸ ಕೊಟ್ರೆ ನೀನೇನ್ ಮಾಡ್ತೀಯಾ? ಏನೋ ಮಾಡ್ತೀನಿ. ಏನ್ ಮಾಡ್ತೀಯಾ? ಅಸುರ ಬಂದ ಮಾಡೋದನ್ನೆಲ್ಲ ನೋಡಿ ಗೆಟಪ್ ತುಂಬಾ ನನಗಿಂತ ಮಾಸ್ ಆಗೈತಲ್ಲ. ಹೋದ್ರಿ ಒಂದ್ ನಾಮ ಬಳಕಂದ್ರಿ, ಬಂದ್ ಕೂತ್ಕೊಂಡ್ರಿ ಮೆಟ್ಲ ಮೇಲೆ. ನಾನು ಹೋರಾಟ ಮಾಡ್ತೀನಿ. ರಾಕ್ಷಸನ್ಗೆ ಹೋಗಿ ರಾಕ್ಷಸನ್ಗೆ ಜೈಕಾರ ಕೂಕೊಂಡು ನಾನು ಕೂತಿರ್ಲಿಲ್ಲ. ಒಬ್ಬ ರಾಕ್ಷಸನ್ಗೆ ನಾನು ತಲೆ ಬಾಗ್ಲಿಲ್ಲ. ಅದು ನನ್ನ ತಾಕತ್ತು. ಇನ್ನೊಂದೇನು ಅಂದ್ರೆ ಅದು ನನ್ನ ತಾಕತ್ತು. ನಮ್ಗೆ ಅದು ನನ್ನ ತಾಕತ್ತು. ನಮ್ಗೆ ರಾಕ್ಷಸನೇ ರಾಜನ್ ತರ ಕಂಡುಬಿಟ್ಟ, ರಾಣಿ ರಾಕ್ಷಸಿ ತರ ಕಂಡುಬಿಟ್ಟು ತಿನ್ಬಿಟ್ಟು ಮತ್ತೆ ಅವನ್ಗೆನೆ
ಫೈನಲಿ ಇವಾಗ್ಲೂ ನಾವು ಫ್ರೆಂಡ್ ಆಗಿದ್ದೀವಿ, ಇವಾಗ್ಲೂ ಯಾರು ಸೊಳ್ಳೆ ಹೊಡಿತಾರ ಅಷ್ಟೇ. ನೀನ್ ತಾಕತ್ತಿರ ನೀನ್ ಹೇಳ್ಬೇಕಿತ್ತು ಬಿಗ್ ಬಾಸ್ಗೆ ನಾನು ಪಾತ್ರ ಮಾಡಲ್ಲ ರೀ, ನನ್ನ ಮನೇಲಿ ನಾನು ಟಾಯ್ಲೆಟ್ ತೊಳಿಯಲ್ಲ, ನನ್ನ ಮನೇಲಿ ನಾನು ಪಾತ್ರೆ ಉಜ್ಜಲ್ಲ, ನಾನ್ ಯಾಕೆ ಇಲ್ಲಿ ಬಂದು ಸೇವೆ ಮಾಡ್ಬೇಕು ನೀನ್ ಹೇಳಿದಿದ್ರೆ ನಾನು ನಿನ್ ಮೆಚ್ತಾ ಇದ್ದೆ. ನೀನ್ ನನ್ನ ಪಾತ್ರದ ಬಗ್ಗೆ ನೀನ್ ಮಾತಾಡ್ಬೇಡ, ಅದು ಬಿಗ್ ಬಾಸ್ ರೂಲ್ಸ್. ಹೌದು, ಕಾಮಿಡಿ ಡೈಲಾಗ್ ಹೊಡೆದ ನೆನ್ನೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ದಿಸ್ ಇಸ್ ನಾಟ್ ಅ ಕಾಮಿಡಿ ಶೋ. ನಾನು ಅದನ್ನೇ ಮಾಡ್ಕೊಂಡು ಕಾಮಿಡಿ ಶೋ ಮಾಡ್ಕೊಂಡು ಇಲ್ಲಿಗೆ ಬಂದಿರೋದು. ವ್ಯಕ್ತಿತ್ವ ಹೊರಗಡೆ ಬರ್ಲಿ, ನೀನ್ ಕೊಟ್ಟಿರೋ ಪಾತ್ರ ನಿಭಾಯಿಸು. ಈಗ ಹೇಳ್ತೀನಿ ನೋಡಿ, ಬಿಗ್ ಬಾಸ್ ಮುಂದೆ ಒಂದು ಚಾಲೆಂಜ್ ನನ್ಗೂ ನಿನ್ಗೂ. ನಿನಗೆ ಅರಸ ಕೊಟ್ರೆ ನೀನೊಂದು ಕಾಮಿಡಿ ಪೀಸ್ ಆಗ್ತೀಯ, ಒಬ್ಬ ಜೋಕರ್ ಆಗ್ತೀಯ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಮಾಡು. ಬಿಗ್ ಬಾಸ್ ಶೋ ಬಂದು ಕಾಮಿಡಿ ಶೋ ಅಲ್ಲ. ಈಗ ಇದು ಕಾಮಿಡಿ ಶೋ ಅಲ್ಲ. ಹೌದು, ಹಂಗೇನೆ ಇದು ಎಲ್ಲಾದ್ರೂ ಮಧ್ಯೆ ನಂದರಿಡ್ಲಿ ಅಂತ ಮುಂದೆ ಬರ್ತಾರಲ್ಲ, ಅವ್ರಿಗಿರೋ ಶೋನು ಅಲ್ಲ. ಇನ್ನು ಮುಂದೆ ಇವತ್ತು ಅರಸಿ ಪಾತ್ರ ಇಲ್ಲ ಅಲ್ವಾ, ಇನ್ನು ಮುಂದೆ ಅಶ್ವಿನಿ ಗೌಡ ಏನು ಅನ್ನೋದನ್ನ ತಾಕತ್ತಿದ್ರೆ ನೀನು ನೋಡು. ನಂದೊಂದು ಹೇಳ್ಬಿಡ್ತೀನಿ, ನೀವು ಕಾಮಿಡಿ ಗಿಮಿಡಿ ಎಲ್ಲ ಹೊರಗಡೆ ಇಟ್ಕೊಂಡ್ರಲ್ಲ, ನೀವು ಎಲ್ಲದಕ್ಕೂ ಮುಂದೆ ಹೋಯ್ತಿರಲ್ಲ, ಅದನ್ನು ಹೊರಗಡೆ ಇಟ್ಕೊಳ್ಳಿ. ನಾನು ಮುಂದೆನೆ ಹೋಗೋದು, ಇಲ್ಲಿ ಎಲ್ಲರೂ ಮುಂದೆ ಇರಬೇಕು ಅಂತಾನೆ ಬರೋದು. ನಮ್ಮವರು ಅಂತ ನಾನು ಅನ್ಕೊಂಡಾಗ ನಾನು ಮುಂದೆ ಹೋಗಿ ಅಯ್ಯೋ ನಿಮ್ಮವ್ರು ಯಾರು ಇಲ್ಲ ಇಲ್ಲಿ, ನೀವು ಅನ್ಕೊಳ್ಳಿ. ಇವತ್ತು ನಾನು ಅಶ್ವಿನಿ ಗೌಡ, ಈ ಮನೇಲಿ ಹೆಣ್ಣು ಮಕ್ಳಿಗೆ ಅನ್ಯಾಯ ಆದ್ರೆ ನಾನು ಮಾತಾಡ್ತೀನಿ. ನೀನ್ ಸ್ಟ್ಯಾಂಡ್ ತಗೊಳ್ಳಲ್ಲ, ನೀನ್ ಹೆದರ್ಕೊಂಡು ಮೂಲೆ ಕೂತಿರ್ತೀಯ ಅಂದ್ರೆ ನಾವಲ್ಲ. ನಾನು ಮಾಡ್ಕೊಂಡು ಬಂದಿರೋದೇ ಅದೇ, ಇಲ್ಲೂ ಇವಾಗ್ಲೂ ಅದೇ ಮಾಡ್ತೀನಿ, ನಾಳೆನೂ ಅದೇ ಮಾಡ್ತೀನಿ. ಕಲಿಯೋ ಅವಶ್ಯಕತೆ ನನಗಿಲ್ಲ. ಮುಂದೆ ಬಂದು ಗೇಟ್ ಓಪನ್ ಆಗೈತೆ, ಹೋಗ್ಬಿಡಿ. ನಾನು ಮುಂದೆ ಬರ್ತೀನಿ, ಅದೇ ನನಗೆ ತಾಕತ್ತು. ಕೇಕ್ ಮುಗೀತು, ತಿನ್ ಹೋಗು, ಕೂತ್ಕೊಂಡು ಫಸ್ಟ್. ಥ್ಯಾಂಕ್ ಯು ಬಿಗ್ ಬಾಸ್. ರಾತ್ರಿ 9:25. ಇವತ್ತು ಯಾಕೋ ನನಗೆ ಸುದ್ದಿ ಅವರು ಈಸಿ ಟಾರ್ಗೆಟ್ ಆದರು ಅಂತ ಅನಿಸುತ್ತೆ. ಸುದ್ದಿ ಅವ್ರನ್ನ ಹೇಳೋದಕ್ಕೆ ಪಾಯಿಂಟ್ಸ್ ಇತ್ತು, ಬಟ್ ದಟ್ ಡಸಂಟ್ ಮೀನ್. ನನಗೆ ಫಸ್ಟ್ ವೀಕಿಂದ ಒಂದು ತಲೆನಲ್ಲಿ ಇದ್ದಿದ್ದು, ನೀವು ಒಂದು ರೀಸನ್ ಇಟ್ಕೊಂಡು ಪ್ರತಿ ವಾರ ಅದೇ ಮಾತಾಡಿ ನಮ್ಮನ್ನು ನಾಮಿನೇಟ್ ಮಾಡಿದ್ರಿ. ಯಾರು ನಾಮಿನೇಟ್ ಮಾಡದೇ ಇದ್ದಾಗಲೂ ನಿಮ್ಮ ನಾಮಿನೇಷನ್ ನಮಗೆ ಅಫೆಕ್ಟ್ ಮಾಡಿದೆ. ಆ್ಯಂಡ್ ಅಭಿ ಅಂದ್ಕೊಂಡು ಹಿ ಹ್ಯಾಸ್ ಟಾರ್ಗೆಟೆಡ್ ಮೀ ಆಲ್ಸೋ. ಇವತ್ತು ಭಾಳ ಮಾತಾಡಿನಿ, ಇವತ್ತು ಎರಡು ಮಾತಂದ್ರೂ ಒಂದು ಉಸಲ್ನಾಗ ಒಂದು ಮಾತಾಡ್ಬೇಕು. ಅವ್ನು ನಿನ್ನ ಮುಂದೆ ಹೆಂಗೆ ಬೇಕಂಗೆ ಕುಣಿಬೇಕನ, ಅಂದ್ರೆ ನಿನ್ನ ಮುಂದೆ ಕಾಣಿಸ್ಕೊಂಡಾಗನ ಅವ್ನು ನೀ ಎಲ್ಲಿದ್ದಲ್ಲಿ ಬರಬೇಕು. ಹೌದು, ಕರೆಯತಿಲ್ಲ. ಹೌದು, ಜನರು ನಾವು ಮಂದಿ ಜೋಡಿ 17 ಮಂದಿ ಐತೆ ಅಂದ್ರೆ 17 ಮಂದಿ ಜೋಡಿ ಎಲ್ಲ ಜೋಡಿ ಬೆರಿಬೇಕು, ಎಲ್ಲ ಜೋಡಿ ಮಾತಾಡ್ಬೇಕು. ನನಗೊಂದು ಕಾಲವಕಾಶ ಬೇಕಲ್ಲ, ಎಲ್ಲ ನಿನ್ನ ಮುಂದೆ 3 ಹೊತ್ತು ಕೊಂಡಾಕಾಗೋಲ್ಲ ನನಗೆ, ಎಂಟರ್ಟೈನ್ ಮಾಡ್ಕೋತ. ಅಂತ ಕೂತಿದ್ದೀವಿ ಇಬ್ರು. ಎಲ್ಲ ಆಫ್ ಮಾಡಿಬಿಟ್ರು. ಮಧ್ಯರಾತ್ರಿ 12:40. ದಿನ ಎಷ್ಟು ರಪ ಹೋಗುತ್ತೆ ಗೊತ್ತುಂಟಾ. ಸೊ ಲವ್ ಯೋರ್ ಲವ್ಡ್ ಒನ್ಸ್. ಯಾರು ನಿಮಗೆ ಇಷ್ಟಪಡ್ತಾರೆ, ಯಾರು ನಿಮಗೆ ಡೋಂಟ್ ಫೋರ್ಸ್ ಸಮ್ವನ್ ಟು ಲವ್ ಯು, ಲವ್ ದೆಮ್ ಹೂ ರಿಯಲಿ ಡಸ್ ಯು. ಯಾರಿಗೆ ಫೋರ್ಸ್ ಮಾಡಬೇಡಿ, ಓ ಪ್ಲೀಸ್ ಲವ್ ಮೀ. ಯಾರು ನಿಮಗೆ ಲವ್ ಮಾಡ್ತಾರೆ ಅವರಿಗೆ ನೀವು ಲವ್ ಮಾಡಿ. ಅದೇ ಟುಡೇಸ್ ಮೊರಲ್ ಆಫ್ ದಿ ಸ್ಟೋರಿ ಇಸ್ ದಿಸ್. ಓಕೆ ಗೈಸ್, ನಾನು ಬರ್ತೀನಿ. ಐ ಲವ್ ಯು ಸೋ ಮಚ್. ಬಾಯ್. ಎಂತ ನೀನೆಂತ ಏನು ಮಾಡ್ತಿದ್ಯಾ? ನಾನು ಲೂಸು. ಎಂತ ಮಾಡ್ತಿದ್ಯಾ? ನೀವು ಕೇಳಿದ್ದೀರಾ? ಮಾರಲ್ ಆಫ್ ದ ಸ್ಟೋರಿ. ಯಾಕೆ ನೀವು ಹಿಂಗ ಆಕ್ಚುಲಿ ಏನು ಸ್ಲೋಲಿ ಹಾಗೆ ಕೇಳಬಾರ್ದು ಗೊತ್ತುಂಟಾ?